ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ವೈಭವದಿಂದ ರಾವಣ ಯುದ್ಧರಂಗಕ್ಕೆ ಬರ್ತಾ ಇದ್ದಾನೆ. ತನ್ನ ಸಮಸ್ತ ಸೈನ್ಯವನ್ನು ಬಿಟ್ಟು ತಾನೊಬ್ಬನೇ ಏಕಾಂಗಿಯಾಗಿ ಬರ್ತಾ ಇದ್ದಾನೆ. ಆ ಧೈರ್ಯ, ಸಾಮರ್ಥ್ಯ ಎರಡು ಅವನಿಗಿದೆ. ಆಶ್ಚರ್ಯ ಅಂದ್ರೆ ಇವತ್ತು ಸುಗ್ರೀವಾದಿಗಳಿಗೆ ನೀವು ಬೇಡ ನಾನೇ ಹೋಗ್ತೀನಿ ಅಂತ ರಾಮ ಕೂಡ ಹೇಳಿ ಒಬ್ಬನೇ ಬರ್ತಾನೆ. ರಾಮ ರಾವಣರ ಯುದ್ಧ ಹೇಗಾಗುತ್ತೆ ಅನ್ನೋದನ್ನ ಇವತ್ತು ನೋಡ್ತೀವಿ. ರಾಮ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ ಇವತ್ತು. ಇಲ್ಲ ರಾವಣ ಇರಬೇಕು, ಇಲ್ಲ ರಾಮ ಇರಬೇಕು, ನಾಳೆ ನಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಇರ್ತೀವಿ ಅಷ್ಟನ್ನೇ ಅಂತ ಹೇಳಿ. ಅಂದ್ರೆ ಯುದ್ಧದ ಕೊನೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. 130ರಲ್ಲಿದ್ದಾನೆ ರಾವಣ. ಹೊರಟಿದ್ದಾನೆ. ಪ್ರಸ್ಥಾನ ತೂರ್ಯ ಮಂಗಳ ಮಧುರ ಗೇಯಂ. ತೂರ್ಯ ತುತ್ತೂರಿ, ಪ್ರಸ್ಥಾನ ಪ್ರಯಾಣ. ಯುದ್ಧ ಪ್ರಯಾಣಕ್ಕಾಗಿ ಮಂಗಳಕರವಾದ ಮಧುರ ವಾದ್ಯಗಳು ಶಬ್ದ ಮಾಡುತ್ತಿರಲು ನಾಟಕದ ಪ್ರಸ್ತಾವನೆಗೆ ನಾಂದಿತಾನಾಗೆ ಪ್ರಾರಂಭ ಮಾಡೋದಕ್ಕೆ ಮೊದಲ ಕೆಲಸಕ್ಕೆ ಪೂಜೆಗೆ ನಾಂದಿ ಅಂತಾರೆ. ಹಾಗೆ ನಾಂದಿ ಯಾವುದು ಇಲ್ಲಿ ಅಂದ್ರೆ ಅವನಿಗೆ ಹಾರ ಹಾಕಿ ಕುಂಕುಮ ಇಟ್ಟು ರಥ ಹತ್ಸೋದು, ಮುತ್ತೈದೆಯರ ಹರಿಸೋದು, ದೇವ ಪ್ರಾರ್ಥನೆಯೊಂದಿಗೆ ಹೊರಡೋದು. ಮಂದಾರ ಕುಸುಮಹಾರ ಶುಶೋಭಿ. ದೇವಲೋಕದಲ್ಲಿ ಸಿಗುವಂತಹ ಪುಷ್ಪ, ಅದು ಭೂಲೋಕದಲ್ಲ ಮಂದಾರ. ಅದರ ಪುಷ್ಪಹಾರವನ್ನು ಹೊಂದಿ ಸುಶೋಭಿ ನವಸನ ಭೂಷಣ ಆಭೀಳ ಭವ್ಯ ಗಾತ್ರ, ಭಯಂಕರವಾದಂತಹ ದೊಡ್ಡ ದೇಹ, ಸುಂದರಿಯರೆತ್ತಿದ ಹೊರತಿಯನ್ ಕೊಳಬಿಗೆ ಪಣೆಯ ಕುಂಕುಮದ ಬಿಂದು. ನನಗೊಂದು ಆರತಿ ಮಾಡಿ ಹಣೆಗೊಂದು ಕುಂಕುಮ ಇಟ್ಟಿದ್ದಾರಂತೆ. ಕುಂಕುಮ ಹೇಗ್ ಬಣ್ಣಿಸ್ತಾರೆ ನೋಡಿ. ಕುಂಕುಮದ ಬಿಂದು ಪಣೆಗಣ್ಣಾಗುತ್ತಿರೆ. ಮತ್ತೆ ರಕ್ತ ಕರ್ಮದ್ಯುತಿಯ ವಸ್ತ್ರ ಶಸ್ತ್ರಗಳುರಿಯೆ ತಾಂ ವೈರಿ ಒಟ್ಟಿದ ಚಿದಯವೋಲೆಸೆಯೇ. ಹಣೆಯ ಕುಂಕುಮ, ಅದೇ ಬಣ್ಣದ ವಸ್ತ್ರಗಳನ್ನು ಹಾಕಿ ವಿಜೃಂಭಿಸ್ತಾ ಇರೋ ರಾವಣನನ್ನು ನೋಡಿದಾಗ ಆ ರಕ್ತ ಶತ್ರುವಿನ ಚಿತೆಗೆ, ದಹನಕ್ಕೆ ಒಡ್ಡಿದ ಚಿತೆ ಅನ್ನು ಹಾಕಿ ಕಾಣ್ತಾ ಇದೆಯಂತೆ. ರಕ್ತ ರುಕ್ಮ ಕರ್ಮದ್ಯುತಿ. ರುಕ್ಮ ಅಂದ್ರೆ ಬಂಗಾರ, ಬಂಗಾರದ ದ್ಯುತಿ ಅಂದ್ರೆ ಕಾಂತಿ, ಅಂದ್ರೆ ಕೆಂಬಣ್ಣ. ವಸ್ತ್ರ ಶಸ್ತ್ರಗಳು ಉರಿಯುತ್ತಿರಲು ಆ ಬಣ್ಣದಲ್ಲಿ ಅದು ಚಿತೆಯಂತೆ, ವೈರಿ ಒಡ್ಡಿದ ಚಿತೆಯಂತೆ ಕಾಣ್ತಾ ಇದೆ. ರಾಕ್ಷಸ ಕಲಾವರೇಣ್ಯಂ ಮಹಾ ಅತಿರಥನ್ ಹರಿಮಥನನ್. ಅತಿರಥ ಅವನಿಗಿಂತ ಇಲ್ಲ, ಮತ್ತು ಪ್ಲಸ್ ಹರಿಮಥನ, ಶಸ್ತ್ರಗಳನ್ನ ತೆಗೆಯೋದ್ರಲ್ಲಿ ನಿಪುಣರಾಗಿರುವಂತಹ ರಾವಣೇಶ್ವರ. ರಣಕಲಾವರೇಣ್ಯ, ಯುದ್ಧ ಕಲೆಯಲ್ಲಿ ಸ್ನಾತನಾಗಿರುವ. ಶುಭ ಮುಹೂರ್ತದಲ್ಲಿ ರಥವನೇರಿದನ್ ವೈರಿ ಭೈರವನ್ ಯುದ್ಧ ರುದ್ರಂ. ನೋಡಕ್ಕೆ ಎಷ್ಟೊಂದು ಅಡ್ಜೆಕ್ಟಿವ್ಗಳು ಸಾಯೋನಿಗೆ. ಪ್ರಚೋದಿಸಲ್ ಸೂತನ್ ಆ ಹಯತತಿ. ಪ್ರತಿ ಗುಂಪು ನೆನೆದು ಕುಪ್ಪಳಿಸೆ ನಡುಗೆ. ಲಂಕಾಧತ್ರಿವಕ್ಷಂಬೇಣ್ ಅಯೋಧ್ಯೆಯೋಳ್ ಸಲಯೂ ನದಿ ಜಲಂ ಕಳಕಳಿಸು ತಪ್ಪಳಿಸೆ ತೀರಮಂ. ಇಲ್ಲಿ ಇಷ್ಟೊಂದು ಗಡಿಬಿಡಿ ಆದಾಗ ಅದರ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ನದಿ ದಳಕ್ಕೆ ಅಪ್ಪಳಿಸ್ತಾ ಇದೆ ಅಂತ ಹೇಳ್ತಾನೆ. ನೋಡಿ, ಈ ಕ್ರಿಯೆಗಳು ಎಲ್ಲ ಒಂದ್ ಕಡೆ ನಡೆಯೋದಲ್ಲ, ಇಡೀ ಬ್ರಹ್ಮಾಂಡವೇ ರಾವಣನ ಕೈನಲ್ಲಿ ಇದೆ ಅನ್ನೋ ಹಾಗೆ ಅದರ ವ್ಯಾಪಕತೆಯನ್ನ ವಿಸ್ತಾರ ಅದಕ್ಕಾಗಿ ಸರಿಯೂ ನದಿ ಜಲಂ ಕಳಬಳಿಸು ತಪ್ಪಳಿಸ ತೀರ ಪ್ರದೇಶಮಂ. ಬಾಂಟಿ ಪೆರ್ಬಾಗಿಲಂ ಬಡಗಣಕ್ಕೆ ನಡೆದು ದೈರಣಕ್ಕೆ ಹೊರಟ. ಆಶ್ಚರ್ಯದಿಂದ ಕಪಿಧ್ವಜನಿ ನೋಡ್ತಾ ಇದ್ದಾರೆ. ಒಬ್ನೇ ಬರ್ತಿದ್ದಾನೆ, ಕೋಟಿ ರಾವಣರಲ್ಲ. ವಿಸ್ಮಯದಿ ನಿಟ್ಟಿಸಿ ನೋಡಿದರೆ ಕಪಿಧ್ವಜನಿ
ಪರಿವಾರ ಮಾತ್ರವೇನೆ ತೇರ್ಗಳ ಬೆಂಬಲಂ ಪಡೆದು ಧಾವಿಸುತ್ತಿರ್ತದು. ಬೆಂಬಲ ಅಂದ್ರೆ ಇನ್ನೊಂದಿಷ್ಟು ರಥಗಳು ಅಲಂಕಾರಕ್ಕೆ ಬರ್ತಾರೆ, ಅಥವಾ ಬಾಣಗಿಣ ಇತ್ಯಾದಿಗಳನ್ನ ತುಂಬಿಕೊಂಡು ಬಂದಿರ್ಬೋದು, ಸೈನಿಕರಲ್ಲ. ದೈತ್ಯೇಂದ್ರ ರಾವಣನೇ ಬರುವುತ ನಿಜ. ಚಂಡಿಕಾ ಧ್ವಜ ನೋಡಿದ್ರೆ ಕಾಣ್ತಾ ಇದೆ. ನಿನ್ನೆ ಬಹುರೂಪಿಯಾಗಿ ಕಾಳಗಂಗೊಟ್ಟ ರಾವಣ ಇಂದು ಏಕಾಂಗಿಯಾಗಿ ಬಂದುದೇಕೆ, ಇದರಲ್ಲೇನೋ ರಹಸ್ಯ ಇದೆ ಅಂತ ನಿಜವಾಗಿ ವಾನರರಿಗೆ ಗಾಬರಿ ಆಯಿತು. ಇದೇನು ವಂಚನೆನೋ ಮೋಸನೋ, ನುಗ್ಗಿ ತಳ್ವದೆ ತಡೆಯಿಂ ಅಸುರನಂ ಅಡ್ಡ ಹಾಕಿ ಅಂತೇಳಿ ಘೋಷಣೆ ಮಾಡಿದ್ರು. ದಳಪತಿ ದರಿಮುಖ, ಎಷ್ಟು ಒಳ್ಳೆ ಹೆಸರು. ಅವನು ತನ್ನ ಪಡೆಗಾಜ್ಞೆಯನ್ನು ಮಾಡಿ ರಾವಣನ ತಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ರಾವಣನ ಉಲ್ಕೆಯ ಮರಣಮಯ ಪಥಕ್ಕೆ ನೋಡಿ ಹೇಗಿದೆ, ನಿಧಾನಕ್ಕೆ ಓದ್ತೀನಿ, ಯಾಕೆಂದ್ರೆ ಮರಣಮಯ ಪಥ ಗದೆ ಎತ್ತಿ ರಥಕ್ಕೆ ಪಿಂತಣ ಕದನದಂತೆ ಇಂದಿನ ಮಹಾ ಆಹವಂ ಕ್ವಶನ್ ಮಾರ್ಕ್ ಬಡಿಗೆ ಬಡಿದ ಅಳಿವಂದ ಮಲ್ತು ಇಂದು ಬರಸಿಡಲು ತಾಂಗಿದಂತೆ. ನೆನೆ ಯುದ್ಧಕ್ಕೂ ಇವತ್ತಿಗೂ ಹೋಲಿಸಿದ್ರೆ ಅದು ಬಡಿಗೆಯಲ್ಲಿ ಬಡ್ದ ಹಾಗೆ, ಇದು ಬಡುತ್ತೆ. ಅಷ್ಟು ಅಂತಹ ಕಾಣ್ತಾ ಇದೆ. ಅವನು ಬರೋ ವೈಭವ ನೋಡಿದಾಗೇನೆ. ದಶಮುಖ ಧನುಶ್ಚ್ಯುತಂ, ಬಿಲ್ಲು ಬಾಣ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ರಥದಿಂದ ಕೆಳಗೆ ನಡ್ಕೊಂಡು ಬರ್ತಾನೆ ಕೂಡ. ಶಿಲಿಮುಖಂ ಸೀಳಿದುದು, ಶಿಲಿಮುಖ ಅಂದ್ರೆ ಬಾಣ. ತೋಳ ನೊಯ್ಯನೆ ತೋಡು ತಕ್ಷಿಯನ್ನಿರದೆ ಪೊಕ್ಕುದು ಕಪಾಲಮಂ, ಓಡೊಡೆದು ಹತ್ತರ್ವೆರಸಿ ದೆಸೆಗೆ ಸಿಡಿಯೇ ಒಪ್ಪನೆ ಕಡೆದು ಕೈಗೆದರಿ ಕಾಲೊದರಿ ಶವಬಾದನ ಭೀಷ್ಮ ಕಲಿ ವಾನರಂ. ಎದುರಿಸಿದಂತಹ ಮೊದಲನೆಯ ವೀರ ನಾಯಕ ವಾನರ ನಾಯಕ ಒಂದೇ ಏಟಿಗೆ ತುಂಡು ಹೊಡೆದು ರಕ್ತ ಚಿಮ್ಮಿ ಬೀಳ್ತಾನೆ. ಇದು ಆರಂಭ. ಸ್ವಾಮಿ ಸತ್ತುದ ಕಂಡು ರೋಷ ಇಮ್ಮಡಿಯಾಗಿ ಕೂಡಿಟ್ಟ ತುಪ್ಪಕ್ಕೆ ಕೊಳ್ಳೆ ಬಪ್ಪ ಆತನಂ. ಹೋಲಿಕೆ ಎಷ್ಟು ಸರಳ. ಜೇನು ಹುಳು ಮುಸುರುವಂತೆ, ಜೇನು ತುಪ್ಪಕ್ಕೆ ಹುಳು ಮುಸುರುವಂತೆ ಎಲ್ಲರೂ ಒಟ್ಟಾಗಿ ಸೈನಿಕರು ಒಟ್ಟಿಗೆ ದೈತ್ಯ ವರೂತವನ್ನ ಮುತ್ತಿದರು. ವಾನರನ ಸಾವಿಗೆ ಪ್ರತೀಕಾರ ತಗೊಳ್ಳೋದಕ್ಕೆ ಸಮಸ್ತ ವಾನರರು ಕೂಡ ಜೇನು ಹುಳುಗಳಂತೆ ರಾವಣನ ರಥವನ್ನ ಮುತ್ಕೊಂಡ್ರು. ಹಿಂಜರಿದು ದೈತ್ಯ ಶಾರ್ದನ ನಕ ಬಲಕ್ಕೆ, ದೈತ್ಯ ಶಾರ್ದುಲ ಹುಲಿ ಅದರ ನಕ ಉಗುರಿನ ಭಯಕ್ಕೆ ಹಿಂಜರಿದು ಸರಿದೋಡ ತೊಡಗಿದರು ವಾನರ ಪಶುವಿಂಡನಲ್. ಗಾಬರಿಗೊಂಡ ಹಸು ಹಿಂಡು ಓಡೋ ಹಾಗೆ ಬಾಲ ಎತ್ಕೊಂಡು ಓಡ್ತಿದಾರಂತೆ ಕಪಿಗಳು. ರಾವಣನಿಗೆ ಹೆದರಿ ಕವಿದುದ ಆಕಾಶಮಂ ಘೋರ ಪದ ಧೂಳಿ. ಲಕ್ಷ ಲಕ್ಷ ಸೈನಿಕರು ಹಾಗೆ ಓಡ್ತಾ ಇರುವಾಗ ಅವರ ಕಾಲಿನ ಧೂಳಿ ಆಕಾಶದ ಎತ್ತರಕ್ಕೆ ಏರ್ತು ಅನ್ನೋ ಮಾತಿನಲ್ಲಿ ಆ ಯುದ್ಧ ಎಷ್ಟು ಭಯಂಕರವಾಗಿ ಪರಿಣಾಮ ಭಯಂಕರವಾಗ್ತಾ ಇದೆ ಅನ್ನೋದನ್ನ ಒಂದು ಧ್ವನಿಯಿಂದ ಸೂಚಿಸ್ತಾ ಇದ್ದಾನೆ. ಕಂಡರು ಅಂಗದ, ಆಂಜನೇಯ, ಎಲ್ಲ ಕಪಿವೀರರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ತಮ್ಮ ದೊಡ್ಡ ಸೈನ್ಯ ಹೇಳ್ದೆ ಕೇಳ್ದೆ ಓಡೋಗ್ತಾ ಇರೋದಾದ್ರೆ ಏನ್ ಮಾಡ್ಬೇಕು ಈ ನಾಯಕರು? ರಣಧರಿಯಲ್ಲೆಲ್ಲಿಯೂ ಬಾಣ ರೂಪದಲ್ಲಿ ಎರಗಿ ವಾನರ ಪ್ರಾಣಗಳನ್ನ ಹೀರಿ ರಿಂಗಣ ಗುಣಿಯುವ ದುರ್ಮರಣಮಂ. ನೀಲ ನಳ ಜಾಂಬರ ಕೂಡಿ ಕೆಟ್ಟದು, ಎದುರೋಡು ತೀರ್ತದು, ಆಳ್ಗಳಂ ಕರೆದು ಧೈರ್ಯ ಹುರಿದುಂಬಿಸುವ ಬೆಳಗುಗಳು ಬರೋ ಅಂತ. ಏನ್ ಮಾಡೋದು ನಡಿ ಹಾಗಿಲ್ಲ. ಯಾಕೆ? ಧನುಜಾರಾತಿ ಬೆಸಸಿದನು ಕರೆದು ಸುಗ್ರೀವನಂ. ಧನುಜಾರಾತಿ ರಾಕ್ಷಸ ವೈರಿ ಶ್ರೀರಾಮಚಂದ್ರ ಸುಗ್ರೀವನ್ ಕರೆದು ಸರಿ ಹೇಳು, ನಿನ್ನ ಸೈನಿಕರಿಗೆ ಹೇಳು. ಏನ್ ಹೇಳು?
ಸುಮ್ನೆ ನೀವೆಲ್ಲ ಯಾಕೆ ಯುದ್ಧಕ್ಕೆ ಬಂದು ಸಾಯ್ತೀರಿ, ನೀವ್ಯಾರು ಬರದೆ ಬೇಡ, ನಾನು ಒಬ್ಬನೇ ಯುದ್ಧ ಮಾಡ್ತೇನೆ ಅಂತ ಹೇಳು. ನೀಲ ಜಾಂಬವ ಹನುಮಾದಿಗಳು ಕೂಡ ಮತ್ತ ವಾನರ ಸೈನ್ಯ ಹಿಂದೆ ಓಡಿ ಓಡಿ ಹೋಗುವಾಗ, ಹಿಂಜರಿಯುವಾಗ ಹೆದರ್ಕೊಂಡಿರೋದನ್ನ ನೋಡಿದ ರಾಮನಿಗೆ, ಓಹೋ ಇದು ಸರಿಯಾಗ್ಲಿಲ್ಲ ಯುದ್ಧ, ತಾನೇ ಕೈ ತಗೊಳ್ಬೇಕು ಅಂತ ಅನ್ನಿಸ್ತೇನೋ. ನಾಯಕ ಸುಗ್ರೀವನನ್ನು ಕರೆದು ಹೇಳ್ತಾನೆ, ನಿನ್ನ ಸೈನಿಕರಿಗೆ ಹೇಳು, ನೀವೆಲ್ಲ ಪ್ರೇಕ್ಷಕರಾಗಿ ದೂರ ನಿಂತ್ಕೊಂಡು ತಮಾಷೆ ನೋಡ್ತಾರೆ, ಕ್ಷಣಮಾತ್ರದಲ್ಲಿ ಆಗುವ ಭಯಂಕರವಾದ ಯುದ್ಧದ ಅದ್ಭುತವಾದ ಘಟನೆಗಳನ್ನ ನೀವು ಕಣ್ಣಲ್ಲಿ ನೋಡಿ ಯುದ್ಧ ಮಾಡೋದು ಬೇಡ ಅಂತ ಆಜ್ಞೆ ಮಾಡ್ತಾನೆ ಅಂತ ಕಾಣುತ್ತೆ ನೋಡಿ. ನಿಲಲ್ಪೇಳ್ ಕಪಿ ನೃಪೋತ್ತಮ ಅಸೀಮ ಸಾಹಸಿಗಳಂ ಹೋಗಬೇಡ ಹೇಳು. ನಳ ನೀಲ ಜಾಂಬವಾಂಗದ ಹನುಮ ಮೈಂದಾದಿ ಕಲಿಗಳು ಇಂದು ಈ ಮಹಾದೈತ್ಯ ಋಣರುದ್ರನಂ ರಾವಣನಂ ಇಣಕಿ ಬಾಳ್ ಪೆರಸಿ ಪಿಂದುರುಗಲ ಅರಿಯರು ಕಣ. ಇಂದು ರುದ್ರನಾಗಿ ಬಂದಿರೋ ರಾವಣನನ್ನು ಎದುರಿಸಿ ಖಂಡಿತ ಸೋಲ್ತೀರಿ, ಯಾರೊಬ್ರು ಅವ್ನ್ ಗೆಲ್ಲಕ್ಕಾಗಲ್ಲ, ಅದ್ರಿಂದ ದಯವಿಟ್ಟು ಕೈ ಕಟ್ಕೊಳ್ಳಿ ಅನ್ನೋದನ್ನ ಋಣರುದ್ರನಂ ಕೆಣಕಿ ಬಾಳ್ ಎರಸಿ ಜೀವ ಉಸಿರು ಸಹಿತ ಪಿಂತಿರುಗಲು ಹರಿಯಲ್ ಕಣ, ತಿರಿಯಲಾರರು. ಮತ್ತೆ ಇತರರನ್ನು ಕುತಿರ್ಪುದು ಬರಿದೆ ಪದನುಳಿ ಮುಂದಿದ್ದು ಕುರಿಬಲೆಗೆ ಒಂದು ಯಾವುದೋ ವಿಶೇಷವಾದ ಯಜ್ಞವ ಮತ್ತೊಂದು, ಅದಕ್ಕಾಗಿ ಬಲಿ ಕೊಡೋದಕ್ಕೆ 100 ಕುರಿಗಳನ್ನು ತಂದು ಕಟ್ಕೊಂಡಿದ್ರೆ ರಾಜ ಯಜ್ಞ ಮಾಡುವಾಗ ಬ್ರಹ್ಮನಿಗೂ ಸಾಧ್ಯ ಇಲ್ಲ, ಒಂದೊಂದು ಕತ್ತಿ ಒಂದೊಂದು ಕುರಿ ಕಟಕ ಸಾಯ್ತವೆ, ಅದಕ್ಕೆ ಕುರಿಗೊಲೆ ಎನ್ನೋ ಮಾತು. ಅಂತಹ ಕೊಲೆ ಈಗ ರಾವಣನಿಂದ ಸಮಸ್ತ ವಾನರ ಸೈನ್ಯಕ್ಕೆ ಆಗತ್ತೆ. ಅಮಂಗಳ ಬೇಡ, ಯಾರು ಬೇಡ, ಕೂಗಿ ಹೇಳು. ಇಂದು ರಾವಣನ ತೇಜಮಂ ತಳೆಯವರು ಭುವನದಲ್ಲಿ ಯಾರೂ ಇಲ್ಲ. ಈ ಭುವನ ಅಲ್ಲ, ಸ್ವರ್ಗನ ಮತ್ತೆ ಪಾತಾಳಗಳಲ್ಲಿ ಯಾರೂ ಇಲ್ಲ. ಪನ್ನಂ ಸಮೀಪಿಸಿದ ನದಿಯನ್ನ ತಡೆಯಲು ಶರದಿಗೆ ಸಮರ್ಥವಾಗದು. ದೊಡ್ಡ ಸಮುದ್ರವನ್ನು ಒಳಗೊಳ್ಬೇಕು ಹೊರತು ಕುತ್ಕೊಳ್ದಿರಕ್ಕಾಗೋದಿಲ್ಲ. ಮತ್ತ ತಳಿಯಲ್ಲೆಳೆಸುವ ಮಲೆಯ ಪಾಡೇನು. ಇನ್ನು ಹಾಗೆ ನದಿಯನ್ನ ಬೆಟ್ಟ ತಡೆಯಕ್ ಹೋದ್ರೆ ಬೆಟ್ಟ ತಡೆಯಕ್ಕಾಗುತ್ತ ಇಲ್ಲ. ಪನಲ್ ಬಿರುಗು ನುಚ್ಚು ಕೊಚ್ಚುವುದು. ಪನಲ್ ಒಳ್ಳೆದ, ಬಿರುಗು ಬಿರುಸುತನ, ಕೊಚ್ಚಿ ಹಾಕುವುದು. ಅರೆ ಬೇಗ ಆಂಜನೇಯನಂ ಕೂಗು ನಳನಂ ಸರಿಯ ವೇಳ್ ವಾಲಿಪುತ್ರಂಗೆ ಎಲ್ರಿಗೂ ಸುದ್ದಿ ಮುಟ್ಸು, ಇವತ್ಯುದ್ಧ ನೊಂದು. ತೊಲಗಿಸಾ ಮುದುಕರ ಜಾಂಬುವನಂ ಅಸುರ ದೃಷ್ಟಿಂ ಸರಿಯಲಿ ಕಪಿಧ್ವಜನಿ ಪಿಂದೆಸೆಗೆ. ಹಿಂದಿನ ದಿಕ್ಕಿಗೆ ದಾರಿ ಕೊಡು ಮುತ್ತೆದ್ದವರು ಎನ್ನಡೆಗೆ. ಆ ರಾಕ್ಷಸಿಗೆ ಸೀದಾ ನನ್ನ ಹತ್ರಕ್ಕೆ ಬರ್ಲಿ, ಎಲ್ಲ ರಸ್ತೆ ಕ್ಲಿಯರ್ ಮಾಡಿ ನಾನು ಅವನಿಗೆ ಕಾಣೋ ಹಾಗೆ ಮಾಡಿ, ಅವ್ನು ನನಗಾಗಿ ಬಂದಿದ್ದಾನೆ, ನನ್ನ ಹತ್ರ ಯುದ್ಧ ಮಾಡ್ಲಿ, ನೀವ್ ಯಾಕೆ ಮಧ್ಯೆ ಸಾಯ್ತೀರಿ. ಬೆಂಕಿ ಐಸಲೆ ನಂದಿಪುದು. ಎಷ್ಟು ಒಳ್ಳೆತದ, ಬೆಂಕಿಯನ್ನ ಬೆಂಕಿಯೇ ನಂದಿಸ್ಬೇಕಂತ. ಯಾಕೆಂದ್ರೆ ರಾವಣನಂತಹ ಶೂರನನ್ನು ಸೋಲ್ಸೋದಕ್ಕೆ ಶ್ರೀರಾಮಚಂದ್ರನೇ ಬೇಕಾದ್ರಿಂದ ಬಿಡಿ ನಿಲ್ಕಲಾಗಲ್ಲ, ನಾನೇ ಸರಿ. ಬಡವನಂ ಕುಡಿಯ ಕಡಲಲ್ದು. ಬಡಬಾಗ್ನೆ ಸಮುದ್ರದಲ್ಲಿ ಎಳೆದಂತೆ ಭಯಂಕರವಾದ ಬೆಂಕಿ. ಆದ್ರೆ ಸಮುದ್ರದ ನೀರು ಅದನ್ನು ಶಾಂತ ಮಾಡಬಲ್ಲದು. ಆ ಬೆಂಕಿಗೆ ಸಮುದ್ರದ ನೀರು ಮಾರೋದು ಇಲ್ಲ, ಬೊದ್ದೋದು ಇಲ್ಲ. ಹಾಗೆ ಬಡಬಾಗ್ನ ಸಮುದ್ರವೇ ಕುಡಿಯಬೇಕಾದ್ದರಿಂದ ಈ ರಾಕ್ಷಸನ ಪ್ರತಾಪವನ್ನ ನಾನು ನಂಗಬೇಕು. ಹಾಗಬೇಡಿ. ಸುಗ್ರೀವನಾಜ್ಞೆಯಿಂದ ಸಕಲ ಬಲ ಅಂಬುದಿ ಎಂದು ಸರಿಯಿತು. ಪುನರ್ಮಧ್ಯದ ಪಿಡಿದ ಮುಷ್ಟಿಹಿಂ. ಅವರು ಅಂದ್ರೆ ಬಡವನಲ್ಲ. ಧನುಜರತ ಸಂಲಗ್ನ ಕಾಳೋಗ್ರ ದೃಷ್ಟಿಯಿಂದ ತಾನ್ ಭುವಿಯನ್ ಅಳವಬೋಲ್ ಎಸೆದನು ರಾಮನೋರ್ವಂ ದೃಷ್ಟಿಸಿ. ರಾವಣನ ರಥವನ್ನ ನೋಡುವ ರಾಮನ ನಿಲುವನ್ನ ಒಂದು ಸಾಲಿನಲ್ಲಿ ಅದ್ಭುತವಾಗಿ ಬಣ್ಣಿಸ್ತಾರೆ ಕವಿ. ಹೇಗಿದ್ದಾನೆ ಅವನು? ಕಾಳೋಗ್ರ ದೃಷ್ಟಿಯಿಂದ ಬಾನನ್ನು ಭುವಿಯನ್ನು
ದೃಷ್ಟಿಗೆ ಒಂದೇ ಸಾರಿ ಅಳತೆ ಮಾಡುವಂತೆ ದೀರ್ಘ ದೃಷ್ಟಿ ನೋಡಿದನಲ ರಾಮಂ. ಕೆರಳೆ ರಾವಣ ರಾಹು ಗರ್ವಂ. ರಾಹುವಿನಂತೆ ಗರ್ವ ತೋರುವ ರಾವಣ ದೃಷ್ಟಿಯನ್ನು ಕಂಡು ಕೋಪ ಬರುತ್ತೆ. ಇವನೇನ ರಾಮ ಅಂದ್ರೆ ಆ ಸೀತೆ ಗಂಡ ಸಿಕ್ಕಿದ, ಇವತ್ತು ಇವನಿಗೆ ತಿಟ್ಟಿ ಮಾಡ್ತೀನಿ ನಾನು ಅಂತ ಮನಸ್ಸಿನಲ್ಲಿ ಬೆದ್ದು ಹೇಳ್ಕೊಳ್ತ ಕುಣಿತಾನೆ. ಇವನೆಲಾದಿಟಂ ಜನಕ ತನುಜ ಪ್ರಾಣ ಕನಕ ಮಂದಿರ ಮೂರ್ತಿ. ಸೀತೆಯ ಹೃದಯ ಮಂದಿರದ ಮೂರ್ತಿ ಇವನೇನ. ಇವನೆಲ್ಲ ಸೀತೆಯ ಹೃದಯ ಧೈರ್ಯದ ಸಾಗರ. ಇವನೆಲ್ಲ ಸೀತಾ ಮನಸ್ಥೈರ್ಯ ಮಂದರಂ. ಆ ಸೀತೆ ಇಷ್ಟು ಹೇಳ್ಕೊಂಡಷ್ಟು ನನಗೆ ಹೆದರದೆ ಧೈರ್ಯದಿಂದ ಗಟ್ಟಿ ಮನಸ್ಸಿನಿಂದ ತಪಸ್ ಮಾಡ್ತಾ ನನ್ನನ್ನೇ ಸೋಲಿಸುವ ಮಟ್ಟಕ್ಕೆ ಬೆಳೆದಲ್ಲ ಅವಳ ಆ ಮನಸ್ಥೈರ್ಯಕ್ಕೆ ಕಾರಣಭೂತನಾದ ಇವನೇನ, ಈ ರಾಮನೇನ, ಈ ಕಣ್ಣಿಗೆ ಕಾಣೋ ಸಾಮಾನ್ಯ ಮನುಷ್ಯ, ನರ ಮನುಷ್ಯ ಸೀತೆಯನ್ನು ಅಷ್ಟು ಎತ್ತರಕ್ಕೆ ಬೆಳೆಯುವಷ್ಟು ಧೈರ್ಯವನ್ನು ತುಂಬಿದ್ನೆ. ಆಶ್ಚರ್ಯವೇ. ಇವನನ್ನ ನಾನು ಈಗ ನೋಡ್ಕೋತೇನೆ. ಎಷ್ಟು ಚೆನ್ನಾಗಿದೆ. ಇವನೆಲ್ಲ ಪ್ರಶ್ನಾರ್ಥಕಗಳು. ಪೂಜೆ ಸಲ್ಲಿಸುವನಿತು ಅರ್ಹನೇ ಇವನು. ನನ್ನಂತಹ ಲಂಕೇಶ್ವರನನ್ನು ತಿರಸ್ಕಾರ ಮಾಡಿ ಈ ಸಾಧಾರಣ ಮನುಷ್ಯನನ್ನ ಪೂಜೆ ಮಾಡ್ತಾಳೆ, ದೇವರು ಅಂತೇಳಿ ಆರಾಧನೆ ಮಾಡುತ್ತಾಳೆ. ಅಂತಹ ಆರಾಧನೆಗೆ ಪೂಜೆಗೆ ಇವನು ಅರ್ಹನ. ನನ್ನ ಅಹಂಕಾರಮಂ ತನ್ನ ಕಾಲ್ ಬುಡದಲ್ಲಿ ಒಂದು ಆನೆ ಒಂದು ಕರಟವನ್ನ ಹಾಲಿನಿಂದ ಪುಡಿ ಪುಡಿ ಮಾಡುವಂತೆ ಎಷ್ಟು ಒಳ್ಳೆ ಹೋಲಿಕೆ ಕೊಡ್ತಾನೆ. ಹತ್ತಿತಾಂ ಕರ್ಪರ ಕೀಟಮಂ ಮೃತ್ಯುಗೈವಂತೆ. ಕರ್ಪರ ಅಂದ್ರೆ ತಲೆ ಚಿಪ್ಪು, ಆ ತರಹ ಒಂದು ಕೀಟವನ್ನ ಕಾಲಿನಿಂದ ಉಜ್ಜಿ ಸಾಯಿಸುವಂತೆ ತೀಡಿ ತಿಕ್ಕಿದ ದೇವಿಯನ್ನು ಆರಾಧಿಸುವள் ಇವನ ಕಾಲಡಿಯ ಪುಡಿಗರ್ಪಿಸುತ್ತೆ. ಅಂತವಳು ಇವನ ಕಾಲಡಿಯ ಪುಡಿಗೆ ಅರ್ಪಿಸುತ್ತೆ. ಪುಡಿಯಂ ತಲೆಯ ಮೇಲೆ ಧರಿಸುತ್ತ ಆ ಮಹತ್ತರವಾದ ಸೀತೆಯ ಸ್ಥಾನ ಏನು? ಈ ಜುಜುಬಿ ನರಮನುಷ್ಯ ಅವಳನ್ನ ಕಂಟ್ರೋಲ್ ಮಾಡ್ತಿದ್ದಾನೆ, ಧೈರ್ಯ ತುಂಬ್ತಿದ್ದಾನೆ ಅಂದ್ರೆ ಏನ್ ಆಶ್ಚರ್ಯ! ಎಲ್ಲಿಗೆ ಸಂಬಂಧ ಇದು? ಹೇಗಾಯ್ತು? ವಿಸ್ಮಯದ ಮಾತುಗಳನ್ನು ಹೇಳ್ತಾನೆ. ಸೀತೆಯನ್ನು ಹೊಗಳೋದ್ರ ಮೂಲಕ ರಾಮನನ್ನ ಗಗನಕ್ಕೆ ಏರಿಸ್ತಾ ಇದ್ದಾರೆ ಕವಿ. ಬರಿಯ ಕಲ್ಪನಾ ದೇವಿತೆಯೋ ಅಥವಾ ನಿಜದಳು ಈ ಪತಿವ್ರತೆಯ ಆರಾಧನೆಗೆ ಯೋಗ್ಯ ಪಾತ್ರನೋ ಸುಳ್ಳು ಸುದ್ದಿ ಅಲ್ಲ. ಇದು ಬಹುಶಃ ರಾಮ ಯೋಗ್ಯತೆ ಹೊಂದಿರಬಹುದು. ನೋಳ್ ಪೆನ್ ಎನ್ನ ತೋಳ್ ಹೊರಗೆ ತೀಡುದಿತ್ತನ ತಪಸ್ಸತ್ವಮಂ. ನನ್ನ ಭುಜದಿಂದ ಪರಾಕ್ರಮದಿಂದ ಅವನನ್ನು ಎದುರ ಗಟ್ಟಿ ಮಾಡಿ ನನ್ನ ತೋಳೆಂಬ ಹೊರಗಲ್ಲಿನಿಂದ ರಾಮನ ಸ್ಥೈರ್ಯವನ್ನ, ಸೀತೆಯ ಗೌರವವನ್ನ ಪಡೆಯಲು ಸಾಧ್ಯವಾದ ಅವನ ಗಟ್ಟಿತನವನ್ನ ಪರೀಕ್ಷೆ ಮಾಡ್ತೇನೆ. ಈ ರಾಮ ಶುದ್ಧ ಚಿನ್ನನೋ ಅಶುದ್ಧ ಚಿನ್ನನೋ, ಅದು ಚಿನ್ನ ಅಂತನ್ನೋದನ್ನ ನನ್ನ ತೋಳ್ ಹೊರಗೆ ತೀಡಿ ಸತ್ವಮಂ ನೋಳ್ ಕಣ್ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಹೋಗ್ತಾನೆ. ಯುದ್ಧಕ್ಕೆ ಹೋಗೋ ಮೊದಲಿನ ಪ್ರತಾಪದ ಮಾತುಗಳೇ ಅದ್ಭುತ. ಹುಸಿಗೆ ಎನ್ನ ಪೂಜೆ ಸಲ್ಲದು ಸೀತೆಗಾದೊಡಂ ಅವಳೊಲಿದ ಈರನಾರ್ತಿ ನರನಾಥನಿಗಾದರೂ. ಆದರೂ ಅವತ್ತಿನ ಸ್ವಯಂವರದಲ್ಲಿ ಅವನು ಗೆದ್ಬಿಟ್ನಲ್ಲ, ನಾನು ಹೋಗಿ ಸೋತ್ ಬಂದಲ್ಲ, ಇದು ಸ್ವಯಂವರ. ಈ ಯಜ್ಞ ಈ ಭೂಮಿಗೆ ಒಂದು ಸ್ವಯಂವರ ಅಂತ ತಿಳ್ಕೋಣ. ನಾನು ಸೀತೆಯ ತಂದೆ ಅಂತ ತಿಳ್ಕೋಣ. ಇಲ್ಲಿ ಪರೀಕ್ಷೆ ಮಾಡಿ ಶೌರ್ಯ ಸತ್ವ ಪರೀಕ್ಷೆ ಮಾಡಿ ಸೀತೆಯನ್ನ ಪ್ರದಾನ ಮಾಡ್ತೇನೆ, ಕನ್ಯಾದಾನ ಮಾಡ್ತೇನೆ. ಎಂತ ಕಲ್ಪನೆ ನೋಡಿ. ಇಲ್ಲಿ ಕೂಡ ಸೀತೆಯನ್ನ ಮಂಗಳವಾದ ಹಸ್ತದಿಂದ ಮುಟ್ಟುವಂತಹ ಮಾತುಗಳನ್ನ ಆಳೋದಿಲ್ಲ. ಈಗಾಗಲೇ ತುಂಬಾ ಮನಸ್ಸು ಚೇಂಜ್ ಆಗಿದೆ. ನಾನು ಮಾವ ಅಂತ ಹೇಳ್ಕೊತಾನೆ, ಅರ್ಥ ಮಾಡ್ಕೊಳ್ಳಿ. ಅಂದ ಸ್ವಯಂವರದಿ ನಾನಿಲ್ಲದ ಹೊತ್ತಿನಲ್ಲಿ ಪ್ರಧನವನ್ನೆತ್ತಿದನು, ಮಿಥಿಲೇಂದ್ರನು ಮೆಚ್ಚಿಸಿದನು. ಆ ಸುಲಭ ಕಲಿತನ ಇಲ್ಲಿ ನಡೆಯದು, ತನ್ನೆದುರು ಅಪರಾಕ್ರಮ ನಡೆಯುವುದಿಲ್ಲ. ಈ ಪರೀಕ್ಷೆಯಲ್ಲಿ ಮಾವನಾದ ನಾನ್ ನಿಂತು ಅವನ ಸತ್ವವನ್ನು ನೋಡ್ತಾನೆ.
ಮಾವನಿಂದು ಲಂಕೇಶ್ವರಂ ಮೆಚ್ಚಿಸಿ ಎನ್ನಂ ಪಡೆಯಬೇಳ್ಕುಮ ಬಿಟ್ಟು ಮೊದಲಿಗಂ ನೂರ್ಮಡಿಯ ತಳಿಸಿ ಹೊಳೆವಂತೆ ಮಾಡಿ ಕೊಳಲಿರ್ಪ ಎನ್ನ ಕೊಡವಿ ಮಂಗಳಂ ಕೊಡವಿ ಪೃಥ್ವಿ ಕೊಡಲಿರ್ಪೆನ್ ಸೀತೆಯನ್ನಂತಾರೆ ಇಂತು ತರತರದ ಚಿಂತೆಯ ತಟಿಲ್ಲತಗಳಿ ನೋಡಿ ಒಂದೊಂದು ಸಾಲಿಗೆ ಒಂದೊಂದು ಸಣ್ಣ ಪ್ರತಿಮೆಯನ್ನು ಹೆಂಗೆ ಜೋಡಿಸ್ತಾರೆ ಅಂತೇಳಿ. ತಟಿಲ್ ಅಂದ್ರೆ ಮಿಂಚು, ಬಳ್ಳಿ ಲತಾ, ಮಿಂಚಿನ ಬಳ್ಳಿಗಳು ಫಳಫಳನೆ ಮನಸ್ಸಿನಲ್ಲಿ ಹೊಳೆಯುತ್ತಿರಲು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಮಿಂಚಿನ ಬಳ್ಳಿ ಹೊಳೆಯೋದು ಆ ಕಲ್ಪನೆ ಪರಿಣಾಮ ಭಯಂಕರ. ಹೆಂಗ್ ಹೊಳೆಯುತ್ತ ಈ ಮಾತು. ತರದ ಚಿಂತೆಯ ತಟಿಲ್ಲತಗಳಿ ಮನದ ಕಾರ್ಮುಗಿಲ್ ಮಿಂಚುತ್ತಿರೆ. ಹೀಗೆ ರಾಮನ ವಿಷಯವಾದ ಅನೇಕ ಗಂಭೀರ ಆಲೋಚನೆಗಳು ಮನಸ್ಸಿನಲ್ಲಿ ಕಾರ್ಮುಗಿಲಂತೆ ಅಲ್ಲಿ ಹೊಳೆಯುವ ನಡುವ ಮಿಂಚುವ ಮಿಂಚುಕೋಲ್ಗಳಂತೆ ಅವನು ಆಲೋಚನೆ ಮಾಡ್ತಾ ನಿಧಾನವಾಗಿ ಖಡ್ಗವನ್ನ ಕಟ್ಟಿ ಬಾಣವನ್ನು ಹೂಡಿ ಆಕರ್ಣ ಅಂತ ಸೆಳೆದು ಪೆದೆಯ ದನಿಗಾಗಲ್ ಪೆದೆ ನಡುಗದಿಗೆ ಜೇಗೈದು ಎದೆ ನಡುಗುವಂತೆ ಜೇಗೈದು ದನಿಗೆ ಆಲಿಪರ ಕೇಳುವವರ ಎದೆ ಮನಸ್ಸು ನಡುಗುವಂತೆ ಜೀಗೈದು ಸಣ್ಣಂತ ಯುದ್ಧವನ್ನ ಆರಂಭ ಮಾಡೋದಕ್ಕೆ ಇದು ಸೂಚನೆ. ಆ ಹಗ್ಗವನ್ನ ಚಿಟಿಕೆ ಹೊಡೆದು ಟಣ್ಣಂತ ಎಳಿಸದ್ ಮಾಡಿ ಈಗ ನಾನು ಹೊರಟ ನೀನು ಹೊರಡು. ಗಾಲಿ ಗರಗಸಗೆತ್ತಿರಿ ಭೂಮಿ ಗರ್ಗರಿಸುವಂತೆ ಜೋರಾಗಿ ಓಡುವ ತೇರಿನ ಗಾಲಿಗಳು ಭೂಮಿಯನ್ನ ಗರಗರ ಶಬ್ದ ಮಾಡುವಂತೆ ಅವನು ಮುಂಬರಿದ ಕರ್ರನೆ ಎಸಗಿದ ಅವನಿಜಾತೆಯ ಮನೋಹರ ಹರಕೋಪ ಭೀಷಣಗಿರಿಯ ಗ್ರೀಷ್ಮ ಸಮ್ಮುಖಕ್ಕೆ. ಅಪ್ಪ ದೊಡ್ಡ ವಾಕ್ಯದ ಒಂದು ಪ್ರತಿಮೆಯನ್ನು ಕೊಡ್ತಾನೆ. ಅವನಿಜಾತೆಯ ಮನೋಹರನ ರಾಮನ ಹರಕೋಪ ಉಗ್ರ ಲಯಕಾರಕ ರುದ್ರನ ಕೋಪಕ್ಕೆ ಸಮಾನವಾದ ಭೀಷಣ ಭಯಂಕರತೆಯ ಗಿರಿಯ ಬೆಟ್ಟದ ಗ್ರೀಷ್ಮ ಸಮ್ಮುಖಕ್ಕೆ. ಗ್ರೀಷ್ಮ ಅಂದ್ರೆ ಬೇಸಿಗೆ, ಎಷ್ಟು ಆಷಾಢ ಮಾಸಗಳ ತಿಂಗಳುಗಳ ಮಾಸ. ಆ ಬೇಸಿಗೆಯ ಸಮ್ಮುಖಕ್ಕೆ ಭಯಂಕರತೆಗೆ ಒಟ್ಟಿದ ನಡೆದ ವಕ್ಷವನರಸಿ. ಈಗ ರಾವಣನ ತಂತ್ರ ಮುಂದಿನ ಮಾತು. ತನ್ನ ವಕ್ಷವನರಸಿ ಬದ್ಪಾ ನದಿ ಉದಕವಾಹಕ್ಕೆ ಸುಸ್ವಾಗತವನಿತ್ತು. ಜೀವನವನ್ನ ಆಸ್ವಾದಿಸುವಂತೆ ಎಂಟಿ, ಜೀವನ ಅಂದ್ರೆ ನೀರು ತೊಂದರ್ಥ. ಆ ಪ್ರವಾಹದಂತೆ ಬರುವ ಉದಕಕ್ಕೆ ತಾನು ಪಾನ ಮಾಡುತ್ತಾ ವಾಹಿನಿ ಪ್ರಾಣವನ್ನ ಸೈನ್ಯ ಪ್ರಾಣವನ್ನ ಹೀರುವಂತೆ ಉರಿಯ ಬಿತ್ತರದ ಮರುಭೂಮಿ ತಾನೆಂಬಂತೆ. ಹೇಗಿದೆ ಮರುಭೂಮಿ ನೀರನ್ನು ಹೀರೋ ಹಾಗೆ ರಾಮನ ಕಡೆಯ ಸೈನಿಕರ ಎಲ್ಲರ ಪ್ರಾಣವೆಂಬ ನೀರನ್ನ ಜೀವನ ಪದವನ್ನು ಟಿಸ್ಟ್ ಮಾಡಿದ್ದಾರೆ. ಜೀವನವನ್ನ ಕುಡಿಯುವಂತಹ ಜೀವನ ಅಂದ್ರೆ ನೀರು. ರಾಮನು ರುಂದ್ರ ಸತ್ವಂ ದ್ವಹನಲ್ಲಿ ಭೈರವನಾಗಿ ಕತೆಗೊಂಡ ಪಣಿಯಂತೆ ಸುಯ್ದು ನಿಂದಿರ್ತನ್. ರಾಮನ್ ಆಕಾಶದವರೆಗೆ ದೇವತಾತ್ಮಗಳ ಉಸಿರು ಕೊರಲೊಳಗೆ ಕುಂಭಿಕಂಪಡಿಯೇ. ಕುಂಭಕ ಉಸಿರನ್ನ ಸ್ತಂಭನ ಮಾಡೋದು, ದೇವತೆಗಳು ನೋಡುವನು ಕೂಡ ಉಸಿರು ಸ್ತಂಭನ ಮಾಡುವಂತ ಆಕಾಶಗಳನ್ನು ನಿಂತಿದ್ದಾನೆ. ಗಂಭೀರ ದೃಷ್ಟಿಯಿಂದ ಒಬ್ಬರೊಬ್ಬರು ನೋಡ್ತಿದ್ದಾರೆ. ಏಕ ದೃಷ್ಟಿ ಯುದ್ಧ ಅಂತ ಹೆಸರು. ಆದಿಪುರಾಣ ಇದು ಬರ್ತದೆ. ಇದರಲ್ಲಿ ಬರ್ತದೆ ಶಿವದಲ್ಲಿ ಬಾಹುಬಲಿ ಭರತರು ದೃಷ್ಟಿ ಯುದ್ಧ ಮಾಡಿದ್ದೆ ಒಂದು ದೊಡ್ಡ ಯುದ್ಧದ ಅದ್ಭುತವಾಗಿ ಬಣ್ಣನೆ ಮಾಡ್ತಾರೆ. ಅಲ್ಲಿ ಸೋತರು ಪೂರ್ಣ ಸೋತರು ಹಾಗೆ. ಆ ದೃಷ್ಟಿಯನ್ನು ಎದುರಿಸೋದಕ್ಕೆ ಎಷ್ಟು ಶಕ್ತಿ ಬೇಕು ಅಂದ್ರೆ ಆಮೇಲೆ ಬಾಹು ಯುದ್ಧ ಮಾಡಿದ್ರು, ಬಿಲ್ಲು ಯುದ್ಧ ಮಾಡಿದ್ರು, ಮತ್ತೊಂದು ಯುದ್ಧ ಮಾಡಿದ್ರು. ಈ ಯುದ್ಧ ಅದೇ ಕೊನೆಗೆ ಉಳಿಯೋದು ಅನ್ನೋದು ಒಂದು ನಂಬಿಕೆ. ಅದಕ್ಕಾಗಿ ಇಬ್ಬರು ದೃಷ್ಟಿ ಯುದ್ಧ ಮಾಡಿದ್ರು. ಯುದ್ಧ ಯಾಕೆ ಮಾಡ್ತಾರೆ ಹೇಳಿ? ಒಬ್ಬ ಇನ್ನೊಬ್ಬನ ತೂಕವನ್ನ ಅಳತೆ ಮಾಡೋದಕ್ಕೆ, ಕಕಡಿ ಹಾಕಿ ತೂಗೋದಕ್ಕೆ. ಅವನು ಎಷ್ಟು ಶೂರ, ಅವನನ್ನ ಗೆಲ್ಲೋದಕ್ಕೆ ನಾನು ಪ್ರತಿಯಾಗಿ ಏನ್ ಮಾಡ್ಬೇಕು ಅನ್ನೋ ಆಲೋಚನೆ ಮಾಡೋದಕ್ಕೆ, ಮುಂದಿನ ಯುದ್ಧಕ್ಕೆ ಮನಸ್ಸನ್ನ ಸಿದ್ಧ ಮಾಡೋದಕ್ಕೆ. ದೃಷ್ಟಿಸಿದನೋರ್ವನೋರ್ವನನ್ ತೂಗುಬೋಲ್ ಹಳೆಬೋಲ್
ಅನಿಮಿಷ ಬದ್ಧ ಭ್ರುಕುಟಿಗಳು, ಅನಿಮೇಶ ಅಂದ್ರೆ ಕಣ್ಬಿಡುತ್ತೆ ಇರುವಂತಹ ಬದ್ಧ ಭ್ರುಕುಟಿಗಳು ಉಪ್ಪುಗಂಟಿಕೊಂಡು ನೋಡಿದ್ರು. ಸಮೀಕ್ಷಿಸಿದರ್ ಹರಿಬಲಕ ಬರ ಹಚ್ಚುವಂತೆ ತನ್ನ ಶಕ್ತಿ ಪೊರೆಯುವ ಉರ್ಚುಬೋಲ್ ಮೇಲ್ ವೈರಿ ಮೊರೆ ಅಲಚುಬೋಲ್. ತನ್ನ ಉಕ್ಕನ್ನ ಹೆಚ್ಚಿಸ್ಕೊಳ್ತಾ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ವೈರಿಯ ಮೊರೆಗೆ ಕಳಚುವಂತೆ, ಶಬ್ದವನ್ನ ನಿವಾರಿಸುವಂತೆ. ಹೀಗೆ ರಾಮ ರಾವಣರ ಮಹದೃಷ್ಟಿ ಭಾಗಿಯಾದುದು ಸೃಷ್ಟಿ. ಇಲ್ಲಿ ಮಾತ್ರ ಇರುವಂತಹ ನರಮನುಷ್ಯ ಮಾನವರೆಲ್ಲ ದೇವತೆಗಳೆಲ್ಲ ಮೇಲೆ ನಿಂತು ಯುದ್ಧಕ್ಕೆ ಸಾಕ್ಷಿಯಾಗಿದ್ದಾರೆ. ಇತ್ತಲ್ ಸಿಂಗ ಚೂರು ಶಾಂಪಲ್. ಇತ್ತ ಸಿಂಗ, ಅತ್ತ ಗಜ, ಇತ್ತ ಇರುಳು, ಅತ್ತ ರವಿ, ಇತ್ತ ರವಿ, ಅತ್ತ ರಾಹು, ಇತ್ತ ಕಾಂತಿ, ಇತ್ತ ಕತ್ತಲ್, ಇತ್ತ ಸುಖ, ಇತ್ತ ದುಃಖ. ತದ್ವಿರುದ್ಧವಾದ ಮಾತುಗಳನ್ನ ಅನೇಕ ತೋರಿಸ್ತಾ ಈ ಕಡೆ ಹೇಗೆ ಆ ಕಡೆ ಹೇಗೆ ಒಂದಕ್ಕೊಂದಕ್ಕೆ ಸಮಾನ ಸ್ಪರ್ಧಿಗಳಾಗಿ ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ 4 ಉದಾಹರಣೆಗಳು ಕೊಡ್ತಾ, ರಾವಣನ ದೆಸೆಗೆ ಬಂದನು ಶಿವ ದಶರಥ ಕುಮಾರನಾತ್ಮಂಗೆ. ಶಿವಂ ದಶರಥ ಕುಮಾರನಾತ್ಮಕ್ಕೆ ಬಂದನು. ಯುದ್ಧ ನಡೀತಾ ಇರುವಾಗ ಅಲ್ಲಿ ಪಾರ್ವತಿ ಪರಮೇಶ್ವರರು ಕೂಡ ಯುದ್ಧದಲ್ಲಿ ಭಾಗಿಯಾಗುವ ಬಗ್ಗೆ ಆಲೋಚನೆ ಮಾಡುತ್ತಿದ್ದಾರಾದ್ದರಿಂದ ಅವನ ಹೃದಯವನ್ನ ಗಟ್ಟಿಗೊಳಿಸುವುದಕ್ಕಾಗಿ ಸಾಕ್ಷಾತ್ ಪರಮಶಿವನು ದಶರಥ ಕುಮಾರನ ಹೃದಯಕ್ಕೆ ಆವಾಹನಗೊಂಡನು. ಅವಳು ಬಂದು ಶಿವನಿಗೆ ಅಗೇನ್ಸ್ಟ್ ಆಗಿ ರಾವಣನ ಹೃದಯದಲ್ಲಿ ನೆಲೆಸಿದ್ಲು. ಬಂದಳು ಶಕ್ತಿ ದಶಶಿರನ ಹೃದಯ ಮಂದಿರಕ್ಕೆ. ದಿವಾಕರ ಕುಲ ಸೂರ್ಯವಂಶದ ಲಲಾಮನಂ ಶ್ರೇಷ್ಠನನ್ನ ಒಲೆದು ನೆರೆದುದು ಪರಮ ಚಿಚ್ಛಕ್ತಿ. ಆ ಮನಸ್ಸಿನಲ್ಲಿ ನಿರಂತರ ಆರಾಧನೆ ಮಾಡುವಂತಹ ಆ ಶಕ್ತಿ ದೇವತೆ ಇಂದು ಆಹ್ವಾನಗೊಂಡು ರಾವಣ ಹೃದಯದಲ್ಲಿ ನಿಂತು ಅವನ ಪೌರುಷವನ್ನು ಹೆಚ್ಚಿಸುತ್ತಿದ್ದಾಳೆ. ದೈತ್ಯ ಕುಲ ಸಾಗರ ಸುಧಾಕರನ ಹೃದಯಕ್ಕೆ ಅವತರಿಸಿತು ಆದ್ಯ ಆ ಚಿಚ್ಛಕ್ತಿ. ಪಾರ್ವತಿ ಅವಳ ಆದ್ಯ ಶಕ್ತಿ ಅಂತ ಹೇಳ್ತಾಳೆ, ಸೃಷ್ಟಿ ಮೂಲ ಅಂತ ಹೇಳ್ತಾರೆ. ತ್ರಿಮೂರ್ತಿಗಳು ಅವರ ಅಧೀನ ಅಂತ ಒಂದ್ ಕಡೆ ಪುರಾಣಗಳಲ್ಲಿ ಬರ್ತದೆ. ಇದರಿಂದ ಆದ್ಯಶಕ್ತಿಯನ್ನು ಮಾತನ್ನು ಬಳಸಿದ್ದಾರೆ. ಇಲ್ಲಿ ಗಲಾಟೆ ನಡೆಯುವಾಗ ಅಲ್ಲಿ ಅಯೋಧ್ಯೆಯಲ್ಲೂ ಕೂಡ ಗಡಿಬಿಡಿ ಆಯ್ತು. ಹಾಗೆ ಹೇಳಿದ್ದಾನೆ, ವಿಶ್ವವನ್ನು ಎಷ್ಟು ಚಿಕ್ಕದಾಗಿ ತಗೊಂಡಿದ್ದಾರೆ ಕವಿ ಅಂತ ಹೇಳಿ. ಕತ್ತಲ ಅಯೋಧ್ಯೆಯಲ್ಲಿ ಸರಯೂ ನದಿಯ ನಕ್ರಕ್ಕೆ ಉದ್ಭವಿಸಿ ವೈರಾಗ್ನಿ ಕೆರಳಿ. ನಕ್ರನ ಮೊಸಳೆ, ಆ ಒಂದು ಮೊಸಳೆ ವೈರಾಗ್ನಿ ಕೆರಳಿ ಪಕ್ಕಂತ ಮೇಲ್ ಬಿತ್ತು ಇನ್ನೊಂದು ಮೊಸಳೆ ಮೇಲೆ ಇನ್ನೊಂದು ಮೊಸಳೆ ಅನ್ನಕ್ಕೆ ನಕ್ರ ಅಂತ ಪದ ಬಳಸ್ತಾರೆ. ನಕ್ರ ಅಂತಲೇ ಮೊಸಳೆ ಅಂತ. ವೈರಾಗ್ನಿ ಕೆರಳಿ ಕರೆದುದು ಕಾಳಗಕ್ಕೆ ಮಹಾ ಮಕರ ಮಂ ಕೆಣಕಿ. ರಾವಣನ ಕೆಳಕಿದ ಹಾಗೆ ಅಲ್ಲಿ ಸರಯೂ ನದಿಯಲ್ಲಿ ಅಯೋಧ್ಯೆಯಲ್ಲಿ ಒಂದು ಮೊಸಳೆ ಇನ್ನೊಂದು ಮೊಸಳೆಯನ್ನ ಯುದ್ಧಕ್ಕೆ ಕರೆದು ಒಂದು ರಾವಣ ಒಂದು ರಾಮ ಅಂತ ಕಲ್ಪನೆ ಕವಿ ಮನಸ್ಸಿನಲ್ಲಿ. ಶೃಂಗಬೇರಿಪುರದ ಅಡವಿಯಲ್ಲಿ ಕೆರೆದು ಬೆಕ್ಕು ಮಲೆತುದು ತರಕ್ಷುವಂ. ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಯಾಕೆ ರಾಮರಾವಣ ಯುದ್ಧದ ಪರಿಣಾಮವಾಗಿ ಅವರು ಆಗ ಬಂದಿದ್ದ ದಾರಿ ಒಳಗೆ ದೊಡ್ಡ ಕಾಡನ್ನ ಪ್ರವೇಶ ಮಾಡಿದ್ರಲ್ಲ, ಶೃಂಗಬೇರಪುರ ಅಂತ ಹೇಳಿ. ಅಲ್ಲಿ ಆಪ್ತ ಮಿತ್ರನನ್ನ ರಾಮ ಭೇಟಿಯಾಗಿದ್ದಲ್ಲ, ಆ ಕಾಡಿನಲ್ಲಿ ಒಂದು ಕಾಡ್ಬೇಕು ಹುಲಿಯನ್ನು ಎದುರಿಸಿತು. ಹೇಳುವಾಗ ಈಕ್ವಲ್ ಸ್ಟೇಟಸ್ ಅಲ್ಲ, ಕಾಡ್ಬೇಕು ಹುಲಿಯನ್ನ ಅನ್ನುವಾಗ ರಾಮ ಯಾರು ರಾವಣ ಯಾರು ಅಂತ ನಮ್ಗೆ ಬಿಟ್ಟಿದ್ದಾರೆ ಕವಿ. 3ನೇದು ಜನಾಶ್ರಮದಿ ಕೋಳ್ಮಿಕಕ್ಕೆ. ಕೋಳ್ಮಿಕ ಅಂದ್ರೆ ಮಾಂಸಾಹಾರಿ ಪ್ರಾಣಿ ಅಂತ. ಕನಚ್ಚರಿಯನಲ್ ಮೂಡಿ ಹಿಂಸಾ ಬುದ್ಧಿ ಪುಷ್ಟಿಯಂ ನೋಡಿದುದು ಬಳ್ಮಿಗ ದೊಡಲ ಪುಷ್ಪ. ಬಳ್ಮುಗ ಅಂದ್ರೆ ಬಳ್ಮಿಗ, ಜಿಂಕೆಗೆ ಹೇಳುವಂತಹ ಮಾತು ಅದು. ಕೋಳ್ಮಿಗ ಜಿಂಕೆಯನ್ನ ತೃಷ್ಣೆಯಿಂದ, ಅಪಹಾರಕ್ಕೆ ಅಂದ್ರೆ ಇಲ್ಲಿ ತಿನ್ನುವ ಆಸೆಯಿಂದ ನೋಡ್ತು. ಯಾಕೆ ಅದರ ದಷ್ಟಪುಷ್ಟವಾದ ದೇಹದ ಮಾಂಸತ್ವ ಮಾಡಿಸಿ
ಚಿತ್ರಕೂಟದಲ್ಲಿ ಹೊಟ್ಟೆ ತುಂಬಿ ತಿಂದು ಮಲಗಿದ್ದ ಒಂದು ಹೆಬ್ಬುಲಿಗೆ ಒಂದು ಕನಸಾಯ್ತು. ಕಾಡು ಕೋಣ ಬಂದು ತನ್ನ ತಿವಿದಂತೆ, ಕೋಡಣದಂತೆ ಹುಟುರಿಕ್ಕಿ ಧಾವಿಸಿದಂತೆ. ಹೀಗೆ ಅವನ ಲೆಕ್ಕೆಗಿಂತ ಒಯ್ದು ಕಾಡು ನುಡುಗುವಂತ ಆರ್ಪಡಿಸಿ ನೆಗೆದೆದ್ದ ಪೆರ್ಪುಲಿಗೆ ಕಾಣದಿರೆ ಕಾಡಕೋಣ ಕಂಡು ಹೋದ್ರು. ಅಂತ ಹುಲಿ ಗರ್ಜಿಸಿ ಎದ್ರೆ ಹುಡುಕ ತೊಡಗಿದುದು ಕೆದ್ದ ಬಗೆತನದ ಭೀಷಣೋತ್ಸಾಹದೆಂ ಕೋಣದ ಮೇಲಿನ ಅಪಾರವಾದ ಹೆಚ್ಚಿನಂತ ಮೇಲೆತ್ತು ಹೃದಯದ ಕೋಪ ನೋಡಿತು. ಯಾರು ಬಟಿಯಲ್ಲಿ ಗೋದಾವರಿಯ ತಟಿಯಲ್ಲಿ ಹಾಳಾದ ಕುಟಿ ಯಾರೋ ಋಷಿಗಳು ತಪಸ್ಸುಗಳು ಕಟ್ಕೊಂಡಂತಹ ಒಂದು ಗುಡಿಸಲು, ಅಲ್ಲಿ ಬೀಡುಗೊಂಡಿರ್ದೊಂದು ಕೃಷ್ಣ ಸರ್ಪ. ಆ ಕೃಷ್ಣ ಸರ್ಪವನ್ನು, ಅದು ಋಷಿಗಳ ಒಂದು ಕಲ್ಯಾಣ ಕುಟಿಯನ್ನ, ಗುಡಿಸಲನ್ನ ಈಗ ಹಾಳು ಬಿದ್ದೆ. ಅಲ್ಲಿ ಒಂದು ಮುಂಗ್ಸಿ ಹಾವು ಸೇರ್ಕೊಂಡು ಜಗಳ ಮಾಡ್ತವೆ. ಪರಸ್ಪರ ಜಗಳಕ್ಕೆ ತೊಡಗಿರುವಾಗ ಋಷ್ಯಾಶ್ರಮ, ಕುಟಿ, ಪರ್ಣಕುಟಿ ಯಾವ ಲೆಕ್ಕವೂ ಇಲ್ಲ. ಕವಿ ಎಲ್ಲವನ್ನ ಒಂದು ಮಾಡ್ತಾರೆ. ಇದೆಲ್ಲ ರಾಮ ರಾವಣರ ಯುದ್ಧದ ಭಯಂಕರತೆಯ ಧ್ವನಿಗಳು, ಪ್ರತಿಬಿಂಬಗಳು. ಕೃಷ್ಣ ಸರ್ಪನ ಕೆಣಕಿ ಮುಂಗುಸಿ ಅದೇ ನುರ್ಕು ತೋರಿ ಕುದಿದುರ್ಕಿದುದೋ ಮಲೆತು ಪಾಯಲ ಪಣಿ ಓಡಿ ಹುತ್ತವೊಂದನಾಶ್ರಯಿಸಿ ರೋಷದಿಂದ ಪಡಿಮಲೆತು ಹೆಡೆಯೆತ್ತಿದತ್ತು. ಆ ಹಾವಿಗೆ ಎದುರಿಸೋದಕ್ಕೆ ಸಾಧ್ಯ ಆಗದಲೇ ಭದ್ರವಾದ ತನ್ನ ಆವಾಸವಾದ ಹುತ್ತವನ್ನ ಸೇರಿ ಪುಸ್ ಅಂತ ಹೆಡೆಯೆತ್ತಿ ಹಿತ್ಲ ಮಾಡ್ತು. ಕೈಲಾಗ್ದಿರೋನು ಬಾಯಲ್ ಪಟಾಕಿ ಹೊಡೆಯೋ ಹಾಗೆ ಸೋತ. ಆ ಹಾವು ಮೂಗ್ಸಿನ ನೋಡಿ ಪುಸ್ಕೊಡ್ತು. ಹೀಗೆ ಹೀಗೆ ಹೇಳ್ತಾ ಹೋಗ್ತಾರೆ. ಕಡೆಗೊಮ್ಮೆ ಆಗ ಸಾಧ್ಯವೇ ಇಲ್ಲ, ಇದನ್ನು ಮುಗಿಸ್ಕೋಬೇಕು ಈ ಕಥೆನ ಅಂತೇಳಿ ಚರಾಚರದ ಉಸಿರೆ ಸಂಚಾಗಿ ಕೋಪ ಚಾಪಕ್ಕೆ ತಾಮಸಾಸ್ತ್ರಂ ಕೂಡಿದನು ರತ್ರಿಂಚರೇಶ್ವರಂ. ರಾತ್ರಿಂಚರ, ರಾತ್ರಿ ಓಡಾಡೋರು. ಆ ರಾಕ್ಷಸರಲ್ಲಿ ಈಶ್ವರ ಒಡೆಯನಾದಂತಹ ರಾವಣೇಶ್ವರನು ತಾಮಸ ಅಂತ ಒಂದು ಬಾಣವನ್ನು ಹೊಡಿತಾನೆ. ಅದು ಬಂದ್ರೆ ಅಂಧಕಾರ ಪ್ರಳಯವಾಗುತ್ತೆ. ಯಾರಿಗೇನು ಕಾಣೋದಿಲ್ಲ. ಕೊಟ್ಟು ಲಾಟಿನ್ ಗೀಟಿನ್ ಬೆಳಕು ಸಾಕೋದಿಲ್ಲ. ದೊಡ್ಡ ಅಂಧಕಾರ ಇಡೀ ಜಗತ್ತಲ್ಲಾದಾಗ ಯಾರು ಎಲ್ಲಿದ್ ಗೊತ್ತಾಗದೆ ಇರುವಾಗ ಶತ್ರುವಾದ ರಾಮನಿಗೆ ಬಾಣ ಹೊಡೆಯಕ್ ಸಾಧ್ಯ ಆಗಲ್ಲ ಅನ್ನೋ ಕಲ್ಪನೆ. ಆದರೆ ರಾಮನ ಹತ್ರನೂ ಋಷಿಗಳು ಕೊಟ್ಟಂತಹ ಪುಣ್ಯಾಸ್ತ್ರಗಳು, ದಿವ್ಯಾಸ್ತ್ರಗಳು, ಮಂತ್ರಾಸ್ತ್ರಗಳು ಇದೆ ಅಲ್ವಾ. ಬುಟ್ಟಿ ಒಳಗಿಂದ ತೆಗಿತಾನೆ. ಎಂತ ಅಸ್ತ್ರ? ತಾಮಸಕ್ಕೆ, ಕತ್ಲಿಗೆ ಆಪೋಸಿಟ್ ಸೂರ್ಯ ಅಂತಾರೆ. ಸಿಂಜಿನಿ ಸಿಡಿಲ್ ಬಡಿಯಲೆಚ್ಚಲ್ ಬ್ರಹ್ಮ ಸ್ವಯಂ ಬ್ರಹ್ಮನಾದಂತಹ ದುರ್ಗ ಪಟ್ಟಣದೆತ್ತರದ ಕೊತ್ತಳದಲ್ಲಿ ನೆರೆದು ನಿಟ್ಟಿಸುತ್ತಿದ್ದ ಲಂಕಾ ಪ್ರಜೆಯ ನೋಡ್ತಾ ಇರೋಂತಹ ಪ್ರೇಕ್ಷಕರು ಅವರ ಸಂತೋಷ ಘೋಷ ಅಂಬರಕ್ಕೇರುವಂತೆ. ಹೀಗೆ ತಾಮಸಾಸ್ತ್ರವನ್ನ ರಾವಣ ಬಿಟ್ಟಾಗ ಲಂಕೆಯಲ್ಲಿ ನೋಡ್ತಾ ಇರೋ ಪ್ರೇಕ್ಷಕ ರಾಕ್ಷಸರು ಚಪ್ಪಾಳೆ ಹೊಡೆದು ಗದ್ದಲ ಮಾಡ್ತಾ ಇರುವಾಗ ಅಂಬರವನ್ನ ಶಬ್ದ ಅಲಿಯುತ್ತಿರುವಾಗ ದೈತ್ಯ ಮಂತ್ರಾಕ್ಷಣ ಉಚ್ಚಾರಣಂ ಪ್ರಾಣಬಲಮೈಸೆ ತನಗ ಹಿರಣ್ಯ ಗರ್ಭನ ವಿರಂ. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮನ ವರ, ಅವನಿಗಿಂತ ಕೊಟ್ಟಂತಹ ಅನುಗ್ರಹ, ಅದರಿಂದ ಹೊಡೆದಂತಹ ಬಾಣ, ಆ ಬಾಣದ ಜ್ವಾಲೆಗಳು ಹೊಗೆ ರೂಪದಲ್ಲಿ ಹಾವಿನಲ್ಲಿ ಹಾರಿ ಬರುತ್ತಿರುವ ತಾಮಸಾಗ್ನಿ ಇದು ಹೊಗೆಯನ್ನ ಬೀರುತ್ತಾರೆ. ಆಸ್ಫೋಟಗೊಳ್ಳುತ್ತಿರಲು ಸುಟ್ಟು ಉರಿದು ಬಿದ್ದರು ಕೆಲರ್, ಹೊರಲ್ದುದು ಕಪಿಧ್ವಜನಿ ಬೂದಿಯಾದರ್ ಕೆಲರ್, ಮಾಯವಾದರ್ ಕೆಲರ್, ಕಿವಿಡು ಹೋದರ್ ಕೆಲರ್. ಮತಿಗಳಂತೆ ಅಸಂಬದ್ಧ ಏನೇನು ಮಂಗಾಗಿ ಮಾತಾಡುತ್ತಿದ್ದರು ಕೆಲರ್. ಅಳಪಿಸು ಸಂಪುಕ್ತೋಡಿದ ತಕ್ಕೆ ನೀಲ ಮಾರುತಿ ನಳ ಸುಗ್ರೀವ ಜಾಂಬವಾಂಗದ ಸುಮಿತ್ರಾತ್ಮಜ ಲಕ್ಷ್ಮಣ ತಮ್ಮ ಸಮರ ಸಾಧನಗಳನ್ನು ಹುಡುಕಿ ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ
ಕತ್ಲಾಗಿರುವಾಗ ಬಾಣ ಹುಡುಕಿ ಬಿಲ್ ಹುಡುಕಿ ಏನ್ ತಾನೇ ಮಾಡಕ್ಕಾಗುತ್ತೆ? ಎಲ್ರು ಮಣ್ಣು ತಿಂತಿದ್ದಾರೆ, ಮಂಕಾಗಿದ್ದಾರೆ ಎನ್ನುವುದನ್ನ ಹೇಳಿ ಅದನ್ನು ಕಂಡ ಶ್ರೀರಾಮ ಯೋಚಿಸ್ಬೇಡಿ, ಎಲ್ಲ ಹಿಂದಕ್ಕೆ ಹೋಗಿ ನಾನ್ ನೋಡ್ಕೋತೀನಿ ಈ ಬಾಣನ ಅಂತ ಹೇಳಿ ಸಣ್ಣ ಎಂದಿರವೇಳ್ದು ಕೋದೋ ಕೋದಂಡಮಂ ಕೋದು, ಕೋದು ಅಂದ್ರೆ ಪೋಣಿಸಿ ಅಂತ, ಶರವನ್ನ ಸಂಧಾನ ಮಾಡಿ ನಾದಂಗೈದು ಅವನಿಜ ವಲ್ಲಭಂ ಕೋದು ನಾದಂಗೈದು ಮೇದಿನಿ ಬಿರಿದು ದೆಂಬೆನೆ ಭೂಮಿನ ಕಾರ್ಯಕ್ಕೆ ಮೇದಿನಿ ಭೂಮಿಯು ಒಡೆಯಿತು ಅನ್ನೋ ಹಾಗೆ ವಿಜೃಂಭಿಸಿ ನೋಡುವನಿತರೋಳ್ ಹೊಣ್ಣಿತು ಕಿಮ್ಮಿತು ಸಾಯಕಂ ಅಸುರ ಬಾಣಮಂ ಆದಿತ್ಯ ಸಹಾಯಕಂ, ಸೂರ್ಯ ಬಾಣವನ್ನು ಹೊಡೆದಿದ್ದಾನೆ. ಇದೆಲ್ಲ ಮಂತ್ರಾಸ್ತ್ರ. ಅಗ್ನಿ ಅಸ್ತ್ರ ಹೊಡೆದ್ರೆ ಇವನು ಮಳೆ ಅಸ್ತ್ರ ಹೊಡಿಬೇಕು, ಅವನು ಕತ್ಲೆ ಅಸ್ತ್ರ ಹೊಡೆದ್ರೆ ಇವನು ಸೂರ್ಯ ಅಸ್ತ್ರ ಹೊಡಿಬೇಕು. ಈ ತರ ಅಸ್ತ್ರದ ವರ್ಣನೆ ಅದು ಯಾರು ಮಾಡ್ಬೋದು, ಅದು ವಿಶೇಷವಾದಲ್ಲ. ಅದಕ್ಕೆ ಕವಿ ಪ್ರತಿಭೆ ಬೇಕಾಗಿಲ್ಲ ಹೊಣಿಸೋದಕ್ಕೆ. ಅದಕ್ಕೆ ಕುಮಾರವ್ಯಾಸ ಏನ್ ಮಾಡಿದ್ರು ತನ್ನ ಕಾವ್ಯದಲ್ಲಿ ಎಲ್ಲಿಯೂ ಕೂಡ ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಿಲ್ಲ. ಏನ್ ಮಹಾ ಅದಲ್ಲ, ಇದಕ್ಕಿಂತ ವಿಶೇಷವಾಗಿ ಹೇಳ್ತೀನಿ ಅಂತ ಆ ಕವಿ ಪ್ರಯತ್ನ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾನೇ ಇದೆ, ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಕವಿ ಕೊಂಡಿದ್ದಾನೆ. ಆದರೂ ರಾಮನ ಶೌರ್ಯ ಹೇಗೆ ರಾವಣನ ಮೇಲೆ ವಿಜೃಂಭಿಸ್ತು ಅನ್ನೋ ಸಾರಾಂಶ ಇದೆಯಲ್ಲ, ಅದು ನಮಗೆ ಮನದಟ್ಟಾಗುತ್ತೆ ಈ ಮಾತುಗಳಿಂದ. ಕೇಳ್ವಿನ ಬಳಿಕಾದುದಂ ರಾಮ ರಾವಣ ಬೃಹದ್ವಂದ್ವರಣ ರುಂದ್ರಮಂ, ರುಂದ್ರ ಭಯಂಕರತೆಯನ್ನು ಪಂಡಿತರಿರುವರ್ ಅಸ್ತ್ರವಿದರ್ ಈರ್ವರ್ ಅಸ್ತ್ರವಿದ, ಬಾಣಪ್ರಯೋಗ ಚಾತುರ್ಯ ತಿಳಿದವರು ಮರ್ತ್ಯರ್ ಅಮರ್ತ್ಯ ಗಾತ್ರರ್ ಉತ್ತಮೀರ್ವರುಂ ಬಲವಂ ಪಡೆದವರ್ ಪ್ರಾಕೃತರ್, ಈ ಭೂಮಿಯವರಲ್ಲ, ಇಬ್ಬರಿಗೂ ಸಮಾನವಾಗಿದೆ ಹೋಗ್ಲಿಕ್ಕೆಗಳು. ಅಸೀಮ ಸಾಹಸರ್, ಹೋಲಿಕೆ ಇಲ್ಲದ ಶೌರ್ಯ, ಅಸಾಧ್ಯ ವಿಕ್ರಮರ್, ಅತುಲ ವಿಜಗೀಷಿಗಳ್, ಎಲ್ಲ ಬಲ್ಲವರು. ಅಬ್ರ ಸಮನ್, ಇವನು ಆಕಾಶದ ಸಮನ್. ಅಂಬೋಧಿ ಸಮನ್, ಅವನು ಆಕಾಶದ ಗಗನದ ಸಮ. ಇವನು ಸಮುದ್ರದ ಹಾಗೆ, ಆದ್ರೆ ಅವನು ಆಕಾಶದ ಹಾಗೆ. ಅದ್ರಿ ಸಮ ಇವನ್ ಬೆಟ್ಟ, ಅಗ್ನಿ ಸಮನ್ ಅವನ್, ನಂದನ ಧ್ರುವ ಕುಸುಮ ವರ್ಣ ಮಾಲಾ ಹಸ್ತೆ. ಯಾರು ಜಯಲಕ್ಷ್ಮಿ ವರ್ಣಮಾಲೆ ಹಿಡ್ಕೊಂಡು ಯಾರಿಗೆ ಹಾಕ್ಲಿ ಹಾರು ಅಂತ ನೋಡ್ತಾಳೆ. ಇವನ್ ಗೆಲ್ತಾನೆ, ಅವನು ಗೆಲ್ತಾನೆ, ಅವನು ಗೆಲ್ತಾ, ಇವನ್ ಗೆಲ್ತಾನೆ. ಅವಳಿಗೆ ಮನಸ್ಸು ಸಂಚಲ ಆಯ್ತು, ಏನ್ ಮಾಡ್ಬೇಕಂತ ಅತ್ತ ಇತ್ತ ಏನ್ ಮಾಡ್ಬೇಕು ಗೊತ್ತಾಗಿದ್ದ ಗಾಬರಿಗೊಂಡು ಅವನ್ ಕುತ್ತಿಗೆ ಹತ್ತು ಒಂದ್ಸರಿ ತಗೊಳೋದು, ಇವನ್ ಕುತ್ತಿಗೆ ಹತ್ತು ಒಂದು ತಗೊಂಡು ಹೋಗೋದು, ಯಾರಿಗೆ ಹಾರ ಹಾಕ್ಲಿ ಅಂತ ಗಡಿಬಿಡಿಗೊಂಡಂತಹ ವೀರಲಕ್ಷ್ಮಿ ಅಲ್ಲಿದ್ದಾಳೆ. ಜಯಲಕ್ಷ್ಮಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾನೆ, ಹೊತ್ತಿತ್ತ ಹೋಗುತ್ತಾ ವರ್ಣಮಾಲಾ ಹಸ್ತಳಾಗಿ ರಾಮ ರಾವಣರ ಜಯ ಅಪಜಯದ ಪರಿಣಾಮದ ಶಂಕಾಗ್ರಸ್ತೆ ಮೇಘ ಮಂಚದೊಳಿದ್ದು ತಮ್ಮೆ ತನ್ನ ಮನಮನ ಉಯ್ಯಾಲವಾಡಿಸುತ್ತ, ಉಯ್ಯಾಲೆಯಂತೆ ಓಲಾಡಿಸುತ್ತ ಭ್ರಾಂತಳಾಗಿ ಸಂಭ್ರಾಂತಳಾಗಿ ಆಚಕ್ಯತೆಯಾಗಿ ನಯವನಿತೆ ಇದ್ದಳು. ಆಗ ಜಯವನಿತೆಗೆ ಯಾರಾದ್ರೂ ಕಂಡವರು, ಯುದ್ಧ ತಿಳಿದವರು, ಯಾರು ಗೆಲ್ತಾರೆ ಅಂತ ಸೂಕ್ಷ್ಮ ಹೇಳಬಲ್ಲವರು ಅಂದ್ರೆ ನಂತರ ದಿವ್ಯ ಏನ್ ಆಚೀಚೆ ನೋಡ್ತೀಯ, ಹಾಕೋ ಅವನ್ ಕರ್ಲಿಗೆ. ಯಾರಿಗೆ ಕಾಣ್ಬೆ ನೀಂ ಕಾಣ್ಬೆ ಯಂತ್ರುಡು ಜಿಟತ ಸತ್ವಮಂ, ಸತ್ವ ಯಾರು ಅಂತ ನಿಂಗೆ ಗೊತ್ತಾಗೋದೇ ಇಲ್ಲ. ರಾವಣನಿಗಿಂತ ಶೂದ್ರರು ಯಾರಿದ್ದಾರೆ ಜಗತ್ತಲ್ಲಿ? ಏನ್ ಆಕೆ ಕಡೆ ಹಾಕೋದ್ ನೋಡೋದು ನೋಡು, ಬಾಣ ಹಾಕು. ಅರ್ಧಕ್ಕೆ ಪೋಪನೆ ದಶರಥಾತ್ಮಜಂ, ಇಂಥ ಮಾತು ಹೇಳ್ಬೇಕಾದ್ರೆ ಇದು ಯಾವುದೋ ಏಟ್ ತಿಂದು ಕಾಲ್ ಮುರ್ಕೊಂಡು ಮೂಗು ಕೂಯಿಸ್ಕೊಂಡು ಪಟ ಪಡೆದು ರಾಮನಿಂದ ತೊಂದರೆ ಪಟ್ಟ ರಾಕ್ಷಸಿ ಅಂತಿರ್ಬೇಕು. ಇಂತಹ ಸಮಯದಲ್ಲಿ ರಾಕ್ಷಸಿಯ ಪ್ರೇತ ತಾನೇ ಬರ್ಬೇಕು, ಬೇರೆಯವ್ರು ಬರೋ ಹಾಗಿಲ್ಲ. ಅದು ಈ ಜಯಲಕ್ಷ್ಮಿಗೆ ಯಾರಿಗೆ ಆಕೆ ಕಣ್ಣು ನೋಡೋದೇನು, ಹಾಕೋ ರಾವಣನ ಕುತ್ತಿಗೆಗೆ. ಅವನಿಗಿಂತ ವೀರಿಲ್ಲ ದಶರಥ ಪುತ್ರ. ಅವನೆಲ್ಲಿದ್ದಾನೆ? ಕೆಡಮ ಹತ್ತಿರದಲ್ಲಿ ಹೋಗ್ತಾನೆ, ಬದುಕಿ ಹೋಗುತ್ತಾನೆಯೇ ಇಲ್ಲ. ಮುನಿ ಹಾಕೋ ಮೋಹಕ್ಕೆ ಹೆಣ್ಗೊಲೆಗೆ ಕೈ ಇಕ್ಕಿದ ಅರಗುಲಿಗೆ
ದೈವುದೇ ಜಯಂ. ಎಷ್ಟು ಚೆನ್ನಾಗಿದೆ ಈ ಮಾತು. ಜಯ ಯಾವತ್ತು ಧರ್ಮದ ದಾರಿಯಲ್ಲಿ ನಡೆದವರಿಗೆ ಮಾತ್ರ, ಹರಗುಲಿಗಳಿಗೆ ಅಲ್ಲ. ಹರಗುಲಿ ಅಂದ್ರೆ ಹರ ಧರ್ಮವನ್ನ ಕುಲಿ ನಾಶ ಮಾಡಿದವರು. ಶ್ರೀರಾಮ ಧರ್ಮವನ್ನ ಬಿಟ್ಟಿರುವಂತವನು. ಸ್ತ್ರೀಯರನ್ನ ಕೊಲ್ಲಬಾರದನ್ನ ನೇಮ ಇದೆ, ಆದರೆ ಆಟಕಿಯಾದ ನನ್ನನ್ನ ಸಂಹಾರ ಮಾಡಿದ್ದಾನೆ. ಇಂತಹ ಧರ್ಮನಾಶಿಯಾದ ರಾಮನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲವು ಜಯಲಕ್ಷ್ಮಿ, ಏನ್ ನೋಡ್ತಾ ಇದ್ದೀಯ? ನಿನ್ನ ಕೈಲಿರುವ ಪುಷ್ಪಹಾರವನ್ನ ರಾವಣನ ಕುತ್ತಿಗೆಗೆ ಹಾಕುವಂಥವಳಾಗು. ಕಾಣ್ಬೆ ನೀನ್ ಮೂರ್ಖೆ, ಕಾಣ್ಬೆ ಎಂತಿಟು ದಿಟದ ಸತ್ವಮಂ, ವಿಷಮುಖಗೆ ಮಾರಾಂತಿ ಬರ್ತುಕಿ ಪೋಪನೇ ರಾಮಂ. ಮುನಿಯ ಮೋಹಕ್ಕೆ ಪೆಣ್ಗೊಲೆಗೆ ಕೈ ಇಕ್ಕಿದ. ಮುನಿ ಅಂದ್ರೆ ವಿಶ್ವಾಮಿತ್ರ. ಹೊರಗುಲಿಗದೆ ದೊರೆಯುವುದೇ ಜಯಂ. ತೂಗುತ್ತಿವೆ, ಅತ್ತ ಇತ್ತಲೆಳೆದಾಡುತ್ತಿದೆ. ಚಿ ದಿವಿಜ ಸುಮಹಾರಮಂ, ಏಕೆ ಅಕ್ಕಡೆ ಪಿಡಿದು ತ್ರಿಪುಣನಂತೆ ತೂಗುತ್ತಿದ್ದೀಯ? ಲೋಕದ ಏಕೈಕ ವೀರನ್, ದೈತ್ಯ ಕುಲ ರಾಜರಾಜೇಶ್ವರನ್ ಕೊರಳಿಗರ್ಪಿಸು ಹಾ ಅದಂ ಧನ್ಯಗೈ ನೀನ್. ವಿಜಯಲಕ್ಷ್ಮಿ, ಧನ್ಯಯಾದಿಪೆ. ಪತಿವ್ರತೆ ಎಂಬ ಚಿರಕೀರ್ತಿಯಂ ನಿನಗೆ ಇಂಥ ಒಂದು ಒಳ್ಳೆಯ ಹೆಸರು ಬರ್ತದೆ. ಅಡಿಕೆಯನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಂದರ್ಭ ಅಂತವರಿಗೆ. ಗಜರು ತಿರಲಿಂದ ತಾಟಕ ಪ್ರೇತ ಕಂಠಂ, ಕಂಡ ತೋಯದಾಕಾರದೆ ಮೈಗರಿಯುತ್ತ ಬ್ರಹ್ಮಾಂಡದೊಳಿರ್ತ ಅಮರ ಕಲಿ ದಿವ್ಯ ಜೀವಂ ನುಡಿದಂ. ಯಾರು ಈ ಮಧ್ಯೆ ಸತ್ತಿರುವ ಇನ್ನೊಂದು ಪ್ರೇತ ಜಟಾಯು, ಅವನು ಮೇಲ್ ಬಂದು ಯುದ್ಧ ನೋಡ್ತಾರೆ. ಅವನು ಹೋಗಿ ಹೇಳ್ತಾನೆ, ಈ ತಾಟಕಿ ಅಂತವ್ರ ತಾನೇ ಇಂಥ ಮಾತನ್ನು ಹೇಳ್ಬೇಕು, ಮಾಡಬಾರದ ತಪ್ಪುಗಳನ್ನು ಮಾಡಿ ರಾಮದೇವರಿಂದ ಶಿಕ್ಷೆಯನ್ನು ಪಡೆದವಳು. ಈ ಜನ್ಮದಲ್ಲಿ ಅವಳಿಗೆ ಮೋಕ್ಷ ಇಲ್ಲ. ಪಿಶಾಚ ಸ್ಥಾನದಿಂದ ಬಿಡುಗಡೆಯಾಗಿ ಸ್ವರ್ಗ ಪ್ರವೇಶ ಅವಳಿಗೆ ಸಿಕ್ಕೋದೇ ಇಲ್ಲ. ದುಷ್ಟೇ. ಜಟಾಯು ಹೇಳ್ತಾ ಇದ್ದಾನೆ ಜಯಾಂಗನಿಗೆ, ಯೋಚನೆ ಏನು, ಅವಳು ಹೇಳಿದ್ಲು ಅಂತೇಳಿ ಇನ್ನೂ ಕಟ್ಕೊಂಡ್ ಬಿಡ್ತಾ ಇದೀಯ? ಹಿನ್ನಳಾಗದಿರು ಪಿಶಾಚಳ ನುಡಿಗೆ ದೇವಿ, ಪುಣ್ಯ ಗಂಧವನರಿಯದೆ ಬಲ್ಲುದೆ ದುರಿತನಾಸಕಂ. ಕೆಟ್ಟ ಮೂಗಿಗೆ ಸುಗಂಧ ಅರ್ಥ ಆಗುದಿಲ್ಲ. ರಾಕ್ಷಸಿಯ ಮಾತಿಗೆ ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಬೇಜಾರು ಮಾಡ್ಕೋಬೇಡ. ತನ್ನ ಕೊಲೆಯನ್ನಲ್ಲದೆ ಬೇರೆ ಬೆಲೆ ತಿಳಿಯದ ಮಾರೇಚ ನಮ್ಮ. ತನ್ನ ನಷ್ಟ ಒಂದೇ, ನ್ಯಾಯದ ತೀರ್ಮಾನ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಇಲ್ಲ ದುಷ್ಟಳಾದ್ರಿಂದ. ಆದ್ದರಿಂದ ಬೆಲೆಗಳನ್ನು ತಿಳಿಯದಿ ಮಾರೀಚನಭ್ಯಪುಯ ಪರೇತಂ. ಪರೇತ ಪ್ರೇತ ಪಿಶಾಚತ್ವಮಂ ತೊರೆಯಲೆನಿತೆನಿತೋ. ಕಷ್ಟಪಟ್ಟು ಜನ್ಮಗಳು ನೆತ್ತಿದರು, ಇನ್ನೂ ಆ ಜನ್ಮ ಆಗ್ದಲನೆ ಹುಣಸೆ ಮರದಲ್ಲಿ ನೇತಾಡ್ತಿದ್ದಾಳೆ. ಅವಳಿಗೆ ಎಲ್ಲಿದೆ ಮೋಕ್ಷ? ಅವಳ ಮಾತು ಕೇಳ್ಬೇಡ ಅಂತೇಳಿ ಮೀಸಲಿಡು ಮಾಲಯಂ ಕೋಸಲೇಶನ ಕೊರಲ ಕಾಣಿಕೆಗೆ 165. ಹೀಗೆ ಮಾತಾಡುವಾಗ ಇಲ್ಲಿ ಎರಡು ಸಂದರ್ಭ. ಒಂದು ಜಟಾಯುವನ್ನ ತಂದಿರುವಂತದ್ದು, ಇನ್ನೊಂದು ಜಟಾಯುವಿನ ಅಣ್ಣ ಸಂಪತ್ತಿಯನ್ನು ಕೂಡ ತಗೊಂಡು ಬರ್ತಾರೆ. ಮುಂದೆ ನೋಡ್ತೀರಿ. ಹೀಗೆ 375. ದುರ್ಕಡೆಯ ವಾನರರ ರಾಕ್ಷಸರ ಸೇನಾಗಳ ಧ್ವಾನ, ಎರಡೂ ಕಡೆಯ ಸೈನಿಕರಗಳ ಕುತ್ತಿಗೆಯ ಧ್ವನಿ, ನಡುಗೆ ಮಾರ್ದನಿಯಲ್ಲಿ ಹೊರಳಿದವು ತ್ರಿಕೂಟ ವೇಲಾದ್ರಿಗಳು. ವೇಲಾದ್ರಿ ದೊಡ್ಡದಾದಂತಹ ತ್ರಿಕೂಟ ಪರ್ವತ ಶಿಖರಗಳು ಹೀಗೆ ಕೂಗ್ತಾ ಇವೆ, ಪ್ರತಿಧ್ವನಿಸ್ತಾ ಇದೆ. ಕುದಿ ಬಂದೆ ವಾರ್ದಿವೀಚಿಗಳೆದ್ದು ಅಲೆ ಅಲೆದು ಗದೆಯ ನೋವುಗೊಳಿಸಿದವು. ಮಹೇಂದ್ರ ಮೇಖಲೆಯಾದ ಪರಪಾರಮಂ, ಅಪಾರವಾದಂತಹ ದಡವನ್ನ ಅಪ್ಪಳಿಸ್ತಾ ಇದೆ. ಈ ಯುದ್ಧದ ಅಲೆಗಳನ್ನ ಆ ಸಮುದ್ರದ ಅಲೆಗಳನ್ನ ಸಮೀಕರಿಸಿ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ರಾಮ ರಾವಣರು ಯುದ್ಧ ನೋಡ್ತಾ ಇದ್ದ ಹಾಗೇನೆ ತಮಗಾಜಿಯೋಳು ಕೂಡುವ ಆಸಕ್ತಿ, ಸೃಷ್ಟಿಯ ಚರಾಚರವೆಲ್ಲ ಬಂದು ನೋಡ್ತಾ ಇರುವಾಗ ಈ ಜಗತ್ ಸಂಗ್ರಾಮದಲ್ಲಿ ಹಿಂದೆಲ್ಲೂ ನಡೆದಿಲ್ಲದ, ಮುಂದೆ ನಡೆಯಲಾರದ ಈ ಬೃಹತ್ ಯುದ್ಧಮಂ ಮುಕ್ತ ಸಂಗಮ್ ಎಂತಪ್ಪುದೈ ಎಂದು ನಿಂತಿರ್ತ ಲಂಕೆ ಕಿಷ್ಕಂದೆಗಳು ರಿಸಲ್ಟ್ ಏನಾಗ್ಬೋದಂತ ಬಿಟ್ಟ ಹಾಗೆ ನೋಡ್ತಾ ಇರುವಾಗ ಸಮರ ಸಾಮೂಹಿಕ ಚಮೂಚೇತನಂ, ಸಮರದ ಸಾಮೂಹಿಕ ಯುದ್ಧದ ಒಟ್ಟಾರೆ ಎಲ್ಲ ಚಮೂ ಸೈನ್ಯದ ಚೇತನವು
ನೋಡುತ್ತಿರಲು ನಿನ್ನ ಕೈದುವ ನೆತ್ತಿ ಕೂಗಿದನೋರ್ವನ್ ಜಯಧ್ವನಿಯನುತ್ಸಾಹದಿ ಕಾಣುತ್ತಿದ್ದ ಕಡೆ ಕೈ ಇನ್ನೊಬ್ಬ ಎತ್ತಿ ಕೊರಳೆತ್ತಿದಾತನಂ ಕೂಗಿ ದುಗುಣವೇನೆ ಪ್ರತಿಪಕ್ಷಗಳು ಪ್ರತಿಯೊಬ್ಬರು ಗಲಾಟೆ ಮಾಡಿದ್ರು ಅನ್ನೋ ಮಾತುಗಳನ್ನ ಹೇಳ್ತಾರೆ, ವಿಶೇಷ ಇಲ್ಲ. ಹೀಗಿರಲು ಮತ್ತಿತ್ತನೆಂದೆರಡು ಕೊಂತೆಗಳು, ಇವನೊಂದು ಕೊಂತ ಅವನೊಂದು ಕೊಂತವನ್ನು ಹೊಡೆದ ಪರಸ್ಪರದಲ್ಲಿ ಹೊಡೆದಾಡಿದ್ರು. ಉದ್ದವಾದಂತಹ ಬರ್ಚಿಗಳು ಉತ್ತರವಾದ ದತ್ತಣಿನ್ ಕಲ್ಗುಂಡು ಇವರು ಉತ್ತರ ಹೇಳಿದ್ರು. ಮೇರು ಕೊಂಬೆಗಳು ಬೇರು ಸಮೇತ ಬುಡಕ್ಕಿತ್ತ ಕೊಂಬೆಗಳಲ್ಲಿ ಹೊಡೆದಾಡುವುದು. ಪೇಳುವುದೇನ ಬಳಿ ನುಗ್ಗಿದ ಅತ್ತಣಿನ್ ಐದು ಬೆತ್ತಿದ ಭಟ ಜಯಘೋಷಗಳ ಮೊದಲಿ ರಾಮರಾವಣ ಯುದ್ಧದ ರೀತಿಯೇ ಬೇರೆ. ಇವರು ಹಣ್ಣು ಕಲ್ಗೊಂಡು ಮರ ಹಿಡ್ಕೊಂಡು ಯುದ್ಧ ಮಾಡೋರು. ಹೀಗಿರುವಾಗ ಭಟರು ಜಯಘೋಷಗಳನ್ನ ಬದಲುತ್ತ ಕತ್ತಿಯನ್ನೆತ್ತಿ ರೋಷ ಕಾಕುಗಳು ಉಲಿಯ ಕಾಕು ಕೂಗುವಿಕೆ ಅದನ್ನ ಕಲಿಗಳು ತುಮಲಂ ಕೆತ್ತಲಂ ತೊಡಗಿ ಒಬ್ರಿಗೊಬ್ರಿಗೆ ಪರಸ್ಪರ ಮುಖಾಮುಖಿಯಾಗಿ ಯುದ್ಧ ಮಾಡುತ್ತಾ ಧರಣಿ ಅದು ತಾಟುತ್ತೀವಿ. ನಾವ್ ಯುದ್ಧ ನೋಡ್ಕೋತೀವಿ, ನೀವು ನೋಡ್ತಾ ಇರಿ. ನಾವೇನು ರಾವಣ ಇದ್ದೇ ನಾವು ಇಂಡಿವಿಜುವಲ್ ಆಗಿ ಯುದ್ಧ ಮಾಡ್ತಾ ಇದೀವಿ. ರಾಮ ಆಜ್ಞೆ ಮಾಡಿದ್ರು ಕೂಡ ಪರಸ್ಪರ ಸಾಮರ್ಥ್ಯವನ್ನ ತಿಳಿದು ಯುದ್ಧ ಮಾಡಿದ್ರು. ಶೋಷಿಸುವ ರೋಷದಿಂದುಗಿದನ್ನಾಸುರ ಹೆಸರಿಗ ಶರಘೋರಮಂ ವಾನರದಳ ಸಮುದ್ರವನ್ನ ಕಂಡ ಅಸುರ ಕುಲೇಂದ್ರ ನುಗ್ಗಿ ಬಂದ ಕಲ್ಲೋಲ ಕಲ್ಲೋಲ ಮಾಡಿದ ಶೋಷಿಸಿದ ದೊಡ್ಡದಾದ ವಾನರ ಸೈನ್ಯವನ್ನ ರೋಷದಿಂದ ಉಗಿದನ್ ಆಸುರ ವ್ಯಸರ ಶರಘೋರಮಂ ಭಯಂಕರವಾದ ಆಸುರತಮ ರಾಕ್ಷಸೀಯವಾದಂತಹ ಬಾಣವನ್ನ ಪ್ರಯೋಗ ಮಾಡಿ ಕಲ್ಲೋಲ ಕಲ್ಲೋಲ ಮಾಡುತ್ತಾನೆ. ಸೂಕ್ಷ್ಮ ರೂಪದಿಂದಿಳಿತೊಂದು ರಾಕ್ಷಸ ಸುಭಟರ ಅಂತರಗಮಂ ಪೊಕ್ಕಿದ್ದ ಅಸುರಿ ಶಕ್ತಿಗಳು ಅವನನ್ನು ಗೆಲ್ಲಿಸೋದಕ್ಕಾಗಿ ಆ ದೇಹದೊಳಗೆ ಸೇರಿಕೊಂಡಂತಹ ರಾಕ್ಷಸ ಶಕ್ತಿಗಳು ಇಂದು ಪ್ರಕಟ ರೂಪದಲ್ಲಿ ದೈವಿ ಬಲಂಗಳು ಸೆಣಸಲ್ ಅಸುರನ ಕೈಯ ಅಸುರಾಸ್ತ್ರದ ನೆರವನ್ನು ಆಶ್ರಯಿಸಿ ನಿಂದುವ ಗೆಲ್ಲಿಸುವುದಕ್ಕಾಗಿ ಪ್ರಯತ್ನ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅವರು ವೈರಿ ಹೃದಯಗಳನ್ನು ಒಡೆಯುತ್ತೀರಿ. ಜಾರವಂ ಜಾರವ ಇಲ್ಲಿನ ಹಗ್ಗದ ಶಬ್ದ. ಧನುಜ ಧನುವಿಂ ಚಿಮ್ಮಿತು ಶರ ಕರ್ಬಗೆ ಉಳಿಯಿತು. ಚಲ್ಲ ಹೇಳೋದು ಯಾಕೆ ಅಂದ್ರೆ ಇದನ್ನು ಕಂಡ ರಾಮ ಬಂದು ಏನ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಬರ್ತಾ ಇದ್ದಾನೆ. ರಾಮ ಗರ್ಭಗೆ ಉಗುಳುವ ಅಕ್ಷಯ ಗರ್ಭದಿಂ ಜಗುಳೆ ಚಿಮ್ಮಿ ಬರಲು ಹೊಗೆ. ಗರ್ಭಗೆ ಹೊಗೆ ಬಾಣದ ಬೆಂಕಿಯಿಂದ ಬರುವಂತಹದ್ದು. ನಾನಾ ಕೃತಿ ವಿಕೃತಿ ಶಕೃತಿ ವಿರೂಪಗಳು ವಿಪ್ಲವಿಸಲ್ ಪ್ಲವಂಗಮ ಚಮೂ ಚಕ್ರಮಂ ಚಮೂ ಸೈನ್ಯ ಚಕ್ರವನ್ನ ಹೀಗೆ ಕಲ್ಲೋಲ ಕಲ್ಲೋಲ ಮಾಡುವಾಗ ತೊಟ್ಟನಾಗ್ನೇಯಮಂ ತನ್ನಿಷುದಿ ಹಿಂದುಗಿದು ಹದೆಗೆಟ್ಟನ್ ಯಚ್ಚನ್ ದಿವಾಕರ ಕುಲಂ ಸೌರ ಮಂತ್ರೋಕ್ತಿಯಿಂ. ದಿವಾಕರ ಸೂರ್ಯಕುಲ ಅಂದ್ರೆ ಶ್ರೀರಾಮನು ತನ್ನ ಬತ್ತಣಿಕೆಯಿಂದ ಅದ್ಭುತವಾದ ಒಂದು ಬಾಣವನ್ನು ತೆಗೆದು, ಏನ್ ಬಾಣ ಅದು? ಸೌರ ಮಂತ್ರೋಕ್ತಿ, ಸೂರ್ಯ ಬಾಣವನ್ನ ಸೌರ ಮಂತ್ರ ಉಕ್ತಿಯನ್ನ ಬಾಣ ಮಂತ್ರ ಹೇಳಿ ಹೊಡೆದ ತಕ್ಷಣ ಆಸರಿ ಶಕ್ತಿಗಳು ರಾವಣನ ಸೈನ್ಯಕ್ಕೆ ಸೇರ್ಕೊಂಡ ಹಾಗೆ ಈ ರಾವಣನ ಸಾವನ್ನ ನಿರೀಕ್ಷಿಸುತ್ತ ಅವನ ಗೆಲುವನ್ನು ಹಾರೈಸ್ತಾ ಇದ್ದಂತಹ ದೇವತೆಗಳು ಎಲ್ಲ ಶಕ್ತಿಯನ್ನ ಆ ಸೌರ ಮಂತ್ರದ ಬಾಣಕ್ಕೆ ಆವಾಹನ ಮಾಡಿದ್ರು. ದೇವತೆಗಳ ಸಾಮರ್ಥ್ಯವನ್ನು ಕೂಡ ನುಗ್ಗಿತು. ದೀಪ್ಯಮಾನ ನಾನಾ ಸ್ಫೂರ್ತಿಗಳನ್ನಂತೂ ಸೂರ್ಯನಂತೆ ಚಂದ್ರನಂತೆ ತಾರೆಯಂತೆ ಉಲ್ಕೆಯಂತೆ ಅಂತೆ ಇಂತೆ ಇನ್ನು ಎಷ್ಟು ಹೇಳಿ ದೈಸ ತೊಡಗಿದುದು ಅಸುರಾಸ್ತ್ರಮಂ ನಿಸ್ತೇಜಗೊಳಿಸಿ. ಅವನು ಬಿಟ್ಟ ಬಾಣವನ್ನ ರಾಕ್ಷಸ ಬಾಣವನ್ನ ನಿಸ್ತೇಜ ಮಾಡಿ ರಾಮ ಗೆದ್ದ. ಅಸುರಾಸ್ತ್ರ ಕೆಟ್ಟಿತು. ರಾಕ್ಷಸಾಧಿಪ ಉರಿವ ಕೋಪದಿ ಇನ್ನು ಸಾಧ್ಯವೇ ಇಲ್ಲ, ಯುದ್ಧವನ್ನು ಮುಗಿಸ್ಬೇಕು ಅಂತ ಹೇಳಿ ರೌದ್ರಾಸ್ತ್ರಮಂ ತೆಗೆದಂ. ಈ ಅಸ್ತ್ರ ಯಾವತ್ತೂ ಸೋಲ್ಕೊಂಡದ್ದಲ್ಲ, ಸಾವಿರ ಸಾವಿರ ಸಾವನ್ನ ತಕೊಂಡೇ ಹೋಗೋದು. ನೋಡ್ತವ್ರು ನಡ್ಗೋಗ್ಬಿಡ್ತಾನೆ. ಅಯ್ಯೋ ನಮ್ಮ ಅಣ್ಣ ಎಂತ ಬಾಣ ತೆಗೆದ್ಬಿಟ್ಟ ದೇವ್ರೆ, ಏನ್ ಮಾಡೋದು?
ಆನೆ ಯುದ್ಧಕ್ಕೆ ಇಳಿದ್ ಬಿಡ್ತಾನೆ. ವಿಭೀಷಣನ್ ತಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಈ ಯುದ್ಧ ಅಪ್ರತ್ಯಕ್ಷವಾದ್ದರಿಂದ ಹಿಂದಿರೋದು. ಅಂದ್ರೆ ಗ್ಯಾರಂಟಿ ಹೋದ್ ಕಡೆ ಸಾವುಗಳನ್ನ ತರ್ತಾ ತರ್ತಾ ಗೆದ್ದೇ ಗೆದ್ದೋದು ಇವತ್ತಿನವರೆಗೆ ತನ್ನ ಅನುಭವ ಆಗಿರೋದ್ರಿಂದ ಎಂತಂದ್ರೆ ದೇವತೆಗಳನ್ನೆಲ್ಲ ಈ ಬಾಣದಲ್ಲಿ ಗೆದ್ದಿದ್ದಾನಾದ್ದರಿಂದ ರೌದ್ರಾಸ್ತ್ರದ ಮುಂದೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಒಳ್ಳೆ ಪದ ಬಳಸಿದೆ, ಅಮೃತಹತ ಅಂತೇಳಿ. ವಿಭೀಷಣ ಇದನ್ನ ಕಡಿಯೋಕ್ ಸಾಧ್ಯ ಇಲ್ಲ, ಲಕ್ಷ್ಮಣ ಬೇಗ ಏನಾದ್ರು ಮಾಡು ಅಂತೇಳಿ ಆನೆ ಹೋಗಿ ಅವನ ರಥದ ಕುದುರೆಗಳ ಕಾಲುಗಳೆಲ್ಲ ಪಟ ಪಟ ಮುರಿತಾನೆ. ಅವನಿಗೆ ಕಣ್ಕಂಡ್ ಬಿಡೋ ಹಾಗಾಗತ್ತೆ, ಇದೇನ್ ನನ್ನ ತಮ್ಮದೇವರಿಗೆ ಬಂದ್ಬಿಟ್ಟಿದ್ದಾರೆ, ಹೀಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ವಿಭೀಷಣಂ ಉಸಿರು ಕಟ್ಟಿದಂತಾಯ್ತು, ಲಕ್ಷ್ಮಣಂಗೆ ಪೇಳಿದನ್ ಇದು ಶಕ್ತಿ ತಾನ ಪ್ರತಿಹತಂ ಪ್ರಮೋಹಂ ಕಾಲ ಭೈರವ ವೀರ್ಯ ಸರ್ವಶಕ್ತಿಯಂ ಪಡೆದುದು. ಶಿವನ ಹಳೆಯ ಕಾಲದ ಶಕ್ತಿಯನ್ನ ಪೂರ್ಣವಾಗಿ ಪಡೆದ ಈ ಅಸ್ತ್ರದ ಹೆಸರು ರುದ್ರ. ಈ ರುದ್ರ ಅಸ್ತ್ರವನ್ನು ಹೊಡೆದಿದ್ದಾನೆ. ಇದು ಇದು ಸರ್ವ ವೀರ್ಯ ಶಕ್ತಿಗೆ ಕಣಜ ಕಣ, ನಿಕ್ಷೇಪ ಕಣ. ರಾವಣನಿದಂ ತೊಡುವ ಮುನ್ನಮಯೇ ಕೆಡಿಸಬೇಕು. ರಾವಣನಿಂದ ಹೊರಟ್ರೆ ಮುಗಿತು, ಅದನ್ನ ತಡೆಯಕ್ಕಾಗಲ್ಲ. ಅದರಿಂದ ಬಾಣ ಬಿಲ್ಲಿನಿಂದ ಹೊರಡೋಕ್ ಮೊದ್ಲು ರುದ್ರ ಅಂತ ಕೂಡಿದ ಗೊತ್ತಾದ್ಕೊಂಡು ವಿಭೀಷಣ ಲಕ್ಷ್ಮಣನಿಗೆ ಎಚ್ಚರಿಸ್ತಾನೆ, ಬೇಗ ಹೋಗಿ ಕಾಲ್ ಕೊಟ್ಟು ಕೆಡಬೇಕು ಅಂತ ಹೇಳಿ. ಹೇಗೆ ಇಂದ್ರಜಿತ್ತು ಭವ್ಯವಾದ ಯಜ್ಞವನ್ನು ಮಾಡಿ ಆ ಮೂಲಕ ಗೆಲುವನ್ನು ಪಡೆಯೋಕ್ ಪ್ರಯತ್ನ ಮಾಡಿದಾಗ ವಿಭೀಷಣ ಹೇಳಿದ್ನು, ಬರಕ್ ಮೊದ್ಲೇನೆ ಯಜ್ಞ ವೇದಿಯನ್ನ ಹಾಳು ಮಾಡಿ ಅಂತ ಹೇಳಿ. ಹಾಗೆ ಇಲ್ಲೂ ಸೂಚನೆಯನ್ನ ಕೊಡ್ತಾನೆ. ಏನಾಗುತ್ತೆ ನೋಡೋಣ. ಕದೆಗೊಂಡು ಮೇಲ್ವಾಯ್ದನ್ ಅಣ್ಣನ ಎಲ್ಲ ಕಳೆದ ರಥಾಶ್ವಗಳ ಕಾಲ್ಗಳಂ ಗಮನಂ ಕಡಲ್ ಮುರಿಯೇ. ಮುಂದೆ ಗಮನ ಕಡಲ್, ಮುಂದೆ ಹೆಜ್ಜೆ ಹಿಡಿದಂತೆ ಕುದುರೆಗಳ ಪಾದಗಳನ್ನ ಕಾಲುಗಳನ್ನ ಮುರಿದಾಕ್ತೀನಿ. ಸೌಮಿತ್ರಿ ಕೂಡ ಕೊಟ್ಟು ಎಚ್ಚನ ರಥದ ಸಾರಥಿಯಂ ಕೊಂದನು. ನರಶೀರ್ಷ ಚಂಡಿಕಾ ರಾವಣ ರಥ ಧ್ವಜಂ ಪುಡಿ ಪುಡಿಯಾಯಿತು. ಚಂಡಿಕಾ ಧ್ವಜ ಅಂತಿರುವಂತ ಪೂರ್ವದ ರಥ ತೂಚುರಾಯಿತು ಲಕ್ಷ್ಮಣನ ಬಾಣಕ್ಕೆ. ಗದೆ ಎತ್ತಿ ತೇರೆಡೆಗೆ ನುಕ್ಕಿ ನುಕ್ಕಿ ಬರುತ್ತಿದ್ದ ವಿಭೀಷಣನ ಮುಖವಂ ಕಂಡು ರಾವಣಂಗೆ ಕೋಪ ಉರಿದು, ಈ ಮೊದಲು ದ್ರೋಹಿಯನ್ನ ತೀರಿಸಿ ನಾನೇ ಉಳಿದರಂ ನೋಡಿಕೊಳ್ಳುವೆ ನಾಂ ರಾಮ ಲಕ್ಷ್ಮಣರಂ. ನನ್ನ ಕುಲ ಕುಚ್ಚು ಕೊಡ್ಲಿಕ್ಕೆ ಅಂತೇಳಿ ನನ್ನ ತಮ್ಮ ಬಂದ್ಬಿಟ್ಟ. ಮೊದಲು ಇವನನ್ನು ತೆಗಿತೀನಿ ಅಂತೇಳಿ ಕೋಪದಿಂದ ಅವನು ನೋಡಿಕೊಳ್ಳುವೆನೆಂದು ರಥವಾದಿಗಳ ನಸರೇಶ್ವರಂ ನೆಗೆದು ತೇರಿಂ ತಿರಿಗೆ ಭೂಮಿಗೆ, ತಿರೆ ಅಂದ್ರೆ ಭೂಮಿಗೆ ನೆಗೆದು ಶಕ್ತಿಯಾಯುಧವನೆತ್ತಿ. ಅದು ಅಮ್ಮನವರ ಅಸ್ತ್ರ, ಪ್ರತಿದೇವಿಯರ ಬಲ ಇರುವಂತಹದ್ದು, ಸಾಧಾರಣ ಬಾಣ ಅಲ್ಲ. ಇದು ವಿಭೀಷಣನ ಸಮ್ಮುಖಕ್ಕೆ ಹಾ ಎಂದು ಬಾಯಂ ಬಡಿದಿತ್ತು ಕಪಿಸೋನೆ. ಕಪಿಸೋನೆ, ಓ ಸುಖಬೀರ ಕುಮಾರ ಹನುಮಂತ, ಓ ವಾಲಿ ತನೂಜ ಅಂಗದ ವಿಶ್ವಕರ್ಮ ಸುತ ನಳ ಸೂರ್ಯ ಸೋನು ಸುಗ್ರೀವ ನಿಜ ರಕ್ಷಿಸಿಂ ರಾಕ್ಷಸ ಮಹಾತ್ಮನಂ. ವಿಭೀಷಣನ ರಕ್ಷಿಸಿದ್ದ ಎಲ್ಲರೂ ಕೂಗ್ತಾ ಇರುವಾಗ, ಶಕ್ತಾಯುಧವನ್ನ ಕಂಡು ವಾನರ ನಾಯಕರೆಲ್ಲ ಗಡಗಡ ನಡುಗುತ್ತಿರುವಾಗ ಲಕ್ಷ್ಮಣಂ ರಾವಣ ವಿಭೀಷಣರ ನಡುವೆ ಹಾಯ್ದು ತಾನು ಮಧ್ಯ ಪ್ರವೇಶ ಮಾಡಿ ವಿಭೀಷಣನ ಬರೆಸೋದಕ್ಕೆ ತುಂಡಿಸಿದನ ಶಕ್ತಿಯಂ ಎರಡು ತುಂಡಾಗಿ. ಇನ್ನೊಂದಷ್ಟ ಗಂಟಾ ಭಯಂಕರ ಮಹಾಶಕ್ತಿಯಂ ರೌದ್ರನಾದಕ್ಕೆ ಜಗತ್ತಯಂ ಗದಗದಿಸುತ್ತಿರೆ ತೆಗೆದು ಬೀಸಿ ಗುರಿ ಹೆಚ್ಚನ ಊರ್ಮಿಳಾ ಬಾಣಪ್ರಿಯನ ವಜ್ರವಕ್ಷಮಂ. ಕ್ಷಣಮೇ ಕೋಪಗೊಂಡ ರಾವಣ ಊರ್ಮಿಳಾ ಪ್ರಿಯನ ವಜ್ರವಕ್ಷಕ್ಕೆ, ವಜ್ರದೇಹಿಯಾದ ಊರ್ಮಿಳನ ಎದೆಗೆ, ವಜ್ರದ ಎದೆಗೆ ಅಪೂರ್ವವಾದ ಶಕ್ತಿಗೆ ಮೀರಿದ ಇನ್ನೊಂದು ಬಾಣವನ್ನ ಗುರಿ ಇಟ್ಟು ಹೆಚ್ಚ ರಾಮನ ಸುತಮ್ಮ ನಾಯುವಿಗೆ ಹಮ್ಮೈಸಿದುದು. ತನ್ನ ಪುಣ್ಯವನ್ನ ನೆನೆಸುತ್ತ ಶಪಿಸಿದನು ಬರ್ಪ ಮಹಾಶಕ್ತಿಯಂ. ಸ್ಥಿರಮಕ್ಕೆ ಮಾಂಗಲ್ಯ ಮೂರ್ಮಿಳೆಗೆ
ಮೋಘಮಕ್ಕಿ ನಿನ್ನ ಹನನೋದ್ಯಮಂ ಸ್ವಸ್ತಿ ಸ್ವಸ್ತಿ ಅಸ್ತು ಬಲಿಲ್ಲ ನಟ್ಟು ತೆದೆಯಲ್ಲಿ ಕಾರಿ ಕಣ್ಣೀರನುರುಳಿ ಬಿದ್ದನು ನೆಲಕ್ಕೆ ರಾಮಾನುಜಂ. ಅಭಯಂಕರವಾದ ಅಸ್ತ್ರ. ರಾಮ ನೋಡ್ತಿದ್ದಾಗೇನೆ, ದೇವತಾ ಪ್ರಾರ್ಥನೆ ಮಾಡ್ತಿದ್ದಾಗೇನೆ ಲಕ್ಷ್ಮಣನ ಹೃದಯವನ್ನ ಭೇದಿಸಿ ಲಕ್ಷ್ಮಣ ಮೂರ್ಛೆ ಹೋದ. ತಕ್ಕನೆಯ ಪರಿದು ಬಿಗಿದಪ್ಪಿದಂ ಸೋದರ ಶರೀರಮಂ. ಇಟ್ಕೊಳ್ತಾನೆ ರಾಮ. ಈ ಯುದ್ಧ ಸಮಯದಲ್ಲಿ ಏನ್ ಮಾಡ್ಬೇಕು ಹೇಳಿ, ತಮ್ಮ ಸಾಯ ಹಂಗ್ ಬಿದ್ದಿದ್ದಾನೆ ಅಂತೇಳಿ ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಕ್ ಹೋದ್ರೆ ಇಲ್ಲಿ ಯುದ್ಧ ಏನಾಗುತ್ತೆ ಹೇಳಿ. ಅದಕ್ಕಾಗಿ ಸತ್ತವ್ರನ್ನ ಕೈ ಬಿಡಬೇಕು, ತಾವು ಯುದ್ಧ ಮಾಡ್ತಾ ಇರ್ಬೇಕು. ಇಂತಹ ದುರದೃಷ್ಟ ಸ್ಥಿತಿ ನಾಯಕರಿಗೆ. ರಾಮನಿಗೂ ಕೂಡ ಅಂತಹ ಸ್ಥಿತಿ ಬಂದಿದೆ. ನೋಡ್ಕೊಟ್ರು, ಲಕ್ಷ್ಮಣನಿಗೆ ಉಪಚಾರ ಮಾಡ್ರು, ಸುಷೇಣ ವೈದ್ಯನನ್ನು ಕರೀರೋ, ಅವನಿಗೊಂದಿಟ್ಟು ರಕ್ತ ಎಲ್ಲ ಬರ್ಸಿ ಇದು ಮಾಡಿ ಬಾಣ ತೆಗೆದು ಬ್ಯಾಂಡೇಜ್ ಹಾಕಿ ಎಲ್ಲ ರೆಡಿ ಮಾಡಿ ನಾನ್ ನೋಡ್ಕೊತೀನಿ ಅಂತ ಯುದ್ಧಕ್ಕೆ ಹೊರಟೇ ಬಿಡ್ತಾನೆ ರಾಮ. ಚಿರಮಕ್ಕೆ ಮಾಂಗಲ್ಯ ಮೂರ್ಮಳೆಗೆ ಹೋಗಮಕ್ಕಿ ನಿನ್ನ ಹನನೋದ್ಯಮಂ ಸ್ವಸ್ತಿ ಸ್ವಸ್ತಿ ಕೊಲಲಿಲ್ಲ ನಟ್ಟು ದೆದೆಯಲ್ಲಿ ಕೆನ್ನೀರನುರುಳಿ ಬಿದ್ದನ ನೆಲಕ್ಕೆ ರಾಮಾನುಜಂ. ತೋರು ಉತ್ಸಾಹದಲ್ಲೇ ಕೈಯಲ್ಲಿರುವ ರತ್ನಮಂ ಕೆರೆಗೆ ಸವಗಾಂಪನಂತೆ. ಕೆಟ್ಟದಾಗಿದೆ ಈ ಹೋಲಿಕೆ. ನನಗೆ ಒಂಥರ ಮುಜುಗರ ಬೋಧದಕ್ಕೆ. ಸೀತೆಯಂ ರತ್ನಮಂ ಕೈ ಪಿಡಿದು ರತ್ನ ಶ್ರೇಷ್ಠವಾದ ಲಕ್ಷ್ಮಣನನ್ನು ಕೈಬಿಟ್ಟನೇ ರಾಮ ಅಂತ ಅದರ ಅರ್ಥ. ಒಂದು ಕಂತ್ರಿ ರತ್ನಕ್ಕೆ ಕೈ ಹಾಕಿ ಉಳಿಸ್ಕೊಳಕ್ಕೆ ಅದನ್ನ ಕೈ ಬಿಟ್ಟು ಈ ರತ್ನವನ್ನು ಕಳ್ಕೊಂಡ್ರಲ್ಲ. ಸೀತೆಗಿಂತ ಅಮೋಘವಾದ ರತ್ನ ಲಕ್ಷ್ಮಣ ಅನ್ನೋ ಮಾತು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದೆ ಅಷ್ಟೆ. ಗಾಜು ಮಣಿಯಂ ಪಡೆಯಲು ಅದು ಬಿದ್ದ ಜಾಗದಲ್ಲಿ ಉತ್ಸಾಹದಿಂದ ಕೈಯಲ್ಲಿರುವ ರತ್ನಮನ್ನ ಕೆಳಕ್ಕೆ ಎಸೆಯುವ ಗಾಂಪನಂತೆ ರಾಮಂ. ಶೋಕಾಕ್ಷಯದಿಂದ ರೋಧಿಸುತ್ತ ಆತನ ಎದೆಯನ್ನು ಹೊಕ್ಕ ಶಕ್ತಿಯನ್ನ ಕಿತ್ತು ತುಂಡರಿಸಿ ನೆಲಕ್ಕಿಕ್ಕಿ, ನನಗಿದು ಕಪೀಂದ್ರ ವಿಷೇದಕ್ಕೆ ಸಮಯವಲ್ಲ. ಅಂಜನಾಸುತನೊಡನೆ ನೇಮಿಗೊಂಡು ಈತನನ್ನು ರಕ್ಷಿಸು, ಸುಷೇಣನ ಮಂತ್ರೌಷದಿಂದ ರಕ್ಷಿಸು. ಬಹುದಿನದ ಬಯಕೆ ಕೇಳುವ ಕೈಗೂಡುವ ಪತ್ತು ಬಂದಿದೆ. ಆದ್ದರಿಂದ ಇವತ್ತು ನಾನು ಈ ಕ್ಷಣದಲ್ಲಿ ರಾವಣನನ್ನು ಸಂಹಾರ ಮಾಡ್ತೇನೆ. ಲಕ್ಷ್ಮಣ ಚೇತರಿಸಿ ಮೇಲೇಳುವುದರೊಳಗೆ ಯುದ್ಧವನ್ನು ಮುಗಿಸಿ ನಾನು ಬರ್ತೇನೆ. ರಾಮಣಂ ವಾ ರಾಮಂ ಗಟ್ಟಿಟಂ. ಇದು ನನ್ನ ಪ್ರತಿಜ್ಞಾವಿದೆಯ ಮಂತ್ರಸು. ಇವತ್ತು ಈ ಗಳಿಗೆಯಲ್ಲಿ ಇನ್ನು ಮುಂದಕ್ಕೆ ಈ ಲೋಕದಲ್ಲಿ ರಾವಣ ಇರಬೇಕು, ಇಲ್ಲ ರಾಮ ಇರಬೇಕು. ಕರೆಯಿಂ ಸೇನಾನಿ ನೀಲನಂ ಕಲೆಯಿಂ ಅಂಗದನಂ. ಕರೆಯಿರಿ, ಎಲ್ಲರನ್ನು ಕರೆಯಿರಿ ನೋಡಕ್ಕೆ. ಹತ್ರಿ ಶೃಂಗಗಳ ಮೇಲೆ ನಿಂತು ಜಗದ್ಭವ್ಯ ಸಂಗ್ರಾಮಂ ನೋಡಿರಿ. ತಲೆ ಎತ್ತು ನೋಡಿ ನೆರೆದಿರ್ಪ ಗಂಧರ್ವ ಯಕ್ಷ ಸರ್ವ ದೇವರ್ಗಳು ಎಂದು ರಾಮನೀ ರಾವಣನಂ ಕೊಲ್ಲುವ ಭಾಗ್ಯ ದೃಶ್ಯವನ್ನು ಕೊಡ್ಲಿ. ಸೇನಾನಿಗಳೇ, ವಾನರರೇ, ಸ್ನೇಹಿತರೆ, ನೀವು ಬಂದು ನೋಡಿ ಅಂತೇಳಿ ನಮ್ಮನು ಪರಬ್ರಹ್ಮ ಫಲಮಂ ತನ್ನ ಕೋದಂಡದಿಂದ ಪ್ರಕಂಪಿಸುವಂತೆ ಬಹಳ ಕೋದಂಡ ಅಂತ ಹೆಸರು. ಆ ಕೋದಂಡ ನಮ್ಮಂತ ಅವನಿಗೆ ಹೆಸರು. ಆ ಕೋದಂಡವನ್ನು ಉಂಟಾರ ಮಾಡಿ ಈ ಜಗತ್ತು ಕಂಪ ಮಾಡುವಂತೆ ಮಾಡಿ ಯುದ್ಧಕ್ಕೆ ನಡೆದ. ಮುಂದಿನ ಭಾಗ ನಾಳೆ ಓದ್ತೇನೆ. ಸೆರೆ ಸಿಲ್ಕಿದನ ವೈರಿ ರಾಮನ ಸಶರೀರ ಹಿಡಿಬೇಕಲ್ಲ, ಅದಕ್ಕಾಗಿ ರಾಮನನ್ನ ಸೆರೆ ಸಿಕ್ಕಿದ ವೈರಿ ಸಶರೀರ ಅವನನ್ನು ಹಿಡಿದಿದ್ದಾನೆ ಅಂತ ರಾಮನನ್ನ ಬಂಧನ ಮಾಡಿಕೊಂಡು ನಾನು ಊರಿಗೆ ವಾಪಸ್ ಹೋಗ್ತಾನೆ ಅನ್ನೋ ಮಾತು ನಾಳೆ ಓದ್ತೇನೆ. ಅವನು ನಿಜವಾಗಿ ರಾಮನನ್ನ ಸೆರೆ ಹಿಡಿದನೋ ಅಥವಾ ಹಿಡಿದನೆಂಬ ಭ್ರಾಂತಿಯಲ್ಲಿ ಅಂಗನಾದನೋ ನನ್ನ ಮಾತನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಇವತ್ತಿನ ಮಾತನ್ನ ನಿಲ್ಲಿಸ್ತೇನೆ. ನಿರ್ವಿಘ್ನಂ ಸರ್ವ ಕಾರ್ಯೇಷು ಸಮಾರಂಭೇಶು ವೈ ನೃಣಾಂ. ನೃಣಾಂ ಮನುಷ್ಯರಿಗೆ ಯಂ ಯಾ ಕಾಮಯತೆ ಮರ್ತ್ಯಃ ತಂ ಲಭೇತ ಮನೋರಥಂ. ಕಾಮಯತೆ ಏನನ್ನ ಇಷ್ಟಪಡುತ್ತಾರ ಅವರಿಗೆ
ಅವರ ಮನೋರಥಂ ಭೇತ ಉಂಟಾಗಲಿ. ಷಣ್ಮಾಸಾನ್ ಮುಕ್ತಿ ಮಾಪ್ನೋತಿ, 6 ತಿಂಗಳಲ್ಲಿ ಸರ್ವಸ್ಯ ಪ್ರಸಾದತಃ ಯತ್ ಪುಣ್ಯಂ ಸರ್ವ ತೀರ್ಥೇಶು ಸರ್ವಯಜ್ಞೇಶು ಯತ್ ಫಲಂ ತತ್ಫಲಂ ಕೋಟಿ ಗಣುತಂ, 100 ಪಟ್ಟು ಲಾಭ ಆಗ್ತದೆ. ಈ ರಾಮನ ಸ್ತೋತ್ರದಿಂದ ತವೇನಾನೇನ ಲಭ್ಯತೆ, ಸ್ತವ ಪ್ರಾರ್ಥನೆಯ ಅನೇನ ಅದರಿಂದ ಲಭ್ಯತೆ ಉಂಟಾಗುತ್ತದೆ ಅಂತ ಹೇಳ್ತಾ, ಮಂಗಳಕರವಾದ ರಾಮನ ಕಥೆಯನ್ನು ಓದುವುದರಿಂದ ಉಂಟಾಗಬಹುದಾದ ಸರ್ವ ಮಂಗಳ ಮಾನ್ಯವನ್ನ ವಿಶೇಷವನ್ನ ಹೇಳ್ತಾ ಕವಿ ಮಂಗಳ ಹಾಡ್ತಾನೆ. ಈ ಮಾತಿಗೆ ನಿಲ್ಲಿಸ್ತಾನೆ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಅಂತ ಕೇಳ್ಕೊತಾನೆ.